ಶಿಕ್ಷಣ ಸೌರಭ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದು ಶೈಕ್ಷಣಿಕ ವಿಚಾರ ದೀವಿಗೆ. ಇದು ಈ ಬಾರಿ SLCಯಲ್ಲಿ ನಮ್ಮ ಉಡುಪಿ ಜಿಲ್ಲೆ ಅತ್ಯಂತ ಹೆಚ್ಚು ಪ್ರಥಮ ಸ್ಥಾನವನ್ನು ಪಡೆದುಕೊಳ್ಳುವಂಥದ್ದು, ಜೊತೆಯಲ್ಲಿ ಅತ್ಯಂತ ಹೆಚ್ಚು ಅಂಕವನ್ನು ಪಡೆದು ವಿದ್ಯಾರ್ಥಿಗಳು ಉತ್ತೀರ್ಣ ಆಗಬೇಕೆಂಬ ಒಂದು ಯೋಜನೆಯೊಂದಿಗೆ, ಕನಸಿನೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಆರಂಭಿಸಿಕೊಂಡು ಇವತ್ತು 9ನೇ ಸಂಚಿಕೆ ಬಂದಿದ್ದೇವೆ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ವಿಶೇಷವಾಗಿ ನಾವು ಈ ಹಿಂದಿನ ಸಂಚಿಕೆಯಲ್ಲಿ ಶಿಕ್ಷಕರಿಂದ ಮಾಹಿತಿ ಪಡ್ಕೊಳ್ತು, ವಿಶ್ಲೇಷಣೆ ಮಾಡ್ತು. ಎಲ್ಲೋ ಒಂದು ಕಡೆ ನಾವು ಮಾತಾಡ್ಬೋದು, ಆದರೆ ವಿದ್ಯಾರ್ಥಿಯ ಮನಸ್ಸಲ್ಲಿ ಹೇಗಿರ್ತದೆ, ಅಥವಾ ಈಗಾಗಲೇ ಮುಗಿಸಿಕೊಂಡ ವಿದ್ಯಾರ್ಥಿ, ಉತ್ತೀರ್ಣ ಆದ ವಿದ್ಯಾರ್ಥಿ ಯಾವ ರೀತಿಯಲ್ಲಿ ಹಿಂದೆ ತಯಾರಿ ಮಾಡಿದ್ದ, ಆ ದೃಷ್ಟಿಯಿಂದ ಕಳೆದ ಸಾಲಿನಲ್ಲಿ ಅತ್ಯಂತ ಹೆಚ್ಚು ಅಂಕವನ್ನು ಪಡೆದರು, ಉತ್ಕೃಷ್ಟ ಶ್ರೇಣಿಯಲ್ಲಿ ಉತ್ತೀರ್ಣ ಆದಂಥ ವಿದ್ಯಾರ್ಥಿಗಳೊಂದಿಗೆ ನಾವಿವತ್ತು ಮಾತಾಡಲಿಕ್ಕಿದ್ದೇವೆ. ಒಬ್ಬ ವಿದ್ಯಾರ್ಥಿಯ ಅನುಭವ ಬಹುಶಃ ಅದು ಎಲ್ಲರೂ ಕೂಡ ಮಕ್ಕಳಿಗೆ ಹೆಚ್ಚು ಸೂಕ್ತ ಆಗುತ್ತೆ. ಅಧ್ಯಾಪಕರಾಗಿ ಯೋಚಿಸೋದು ಒಂದು ರೀತಿ ಆದರೆ ಅದ್ರ ಜೊತೆಯಲ್ಲಿ ವಿದ್ಯಾರ್ಥಿಯಾಗಿ ಯೋಚನೆ ಮಾಡೋದು ಕೂಡ ಮತ್ತೊಂದು ರೀತಿ ಆಗ್ತದೆ. ನಾವು ಹೇಳ್ಬೋದು, ಹಾಗೆ ಮಾಡು, ಹೀಗೆ ಮಾಡು, ಈ ರೀತಿ ಓದು, ಆ ರೀತಿಯಲ್ಲಿ ಓದು, ಅಥವಾ ನೀಲನಕಾಶೆಯನ್ನು ಅನುಸರಿಸು, ಬೇರೆ ಬೇರೆ ಸಲಹೆಗಳನ್ನು ಕೊಡ್ಬೋದು. ಆದರೆ ಅವರು ವಿದ್ಯಾರ್ಥಿಯಾಗಿ ನಾವು ಯೋಚನೆ ಮಾಡಿದಾಗ ಅವರ ಮುಂದಿರುವಂಥ ಸವಾಲುಗಳು ಯಾವುದು ಎಂಬುದರ ಬಗ್ಗೆ ಇವತ್ತು ನಾವು ಮಾತಾಡಲಿಕ್ಕಿದ್ದೇವೆ. ನಮ್ಮ ಜೊತೆ ಸತೀಶ್ ವಡ್ಡರ್ಸಿ ಅವರು ಇದ್ದಾರೆ. ಸರ್, ಪ್ಲೀಸ್ ಸ್ವಾಗತ ಸರ್. ವಿಶೇಷವಾಗಿ ಇವತ್ತು ನಾವು ಮಕ್ಕಳು ಒಂದಿಗೆ ಮಾತಾಡ್ತೀವಿ. ಕಳೆದ ಸಾಲಿನಲ್ಲಿ ಅತ್ಯಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು. ಈಗ ನಾವು ನಮ್ಮ ಕಾಲಕ್ಕೆ ಬಂದು ಯೋಚನೆ ಮಾಡ್ತಾ ಹೋದರೆ ಪರೀಕ್ಷೆ ಭಯ ನಿಮ್ಗೆ ಹೇಗಿತ್ತು ಅಂತೇಳಿ? ಪರೀಕ್ಷೆ ಭಯ ನಮ್ಮ ಬಾಲ್ಯದಲ್ಲಿ ಹೇಗಿತ್ತು ಅಂತ ಹೇಳೋದಾದರೆ, ಪರೀಕ್ಷೆ ಅನ್ನೋದ್ರ ಬಗ್ಗೆ ನಾವು ಹೆಚ್ಚು ಯೋಚನೆ ಮಾಡ್ತಾ ಇರಲಿಲ್ಲ. ಇವಾಗಿನ ರೀತಿಯ ವಾತಾವರಣ ಆಗಿರಲಿಲ್ಲ. ಈಗ ಏನಾಗ್ತದೆ ಕೇಳಿದರೆ, ಮಕ್ಕಳಿಗೆ ಎಲ್ಲವೂ ಕೈಯಲ್ಲಿ ಸಿಗ್ತದೆ. ಆವಾಗ ನಮಗೆ ಪುಸ್ತಕ ಮತ್ತೆ ಹೆಚ್ಚಂದ್ರೆ ಒಂದು ಡೈಜೆಸ್ಟ್. ಆವಾಗ ನಿಮ್ಗೆ ಗೊತ್ತಿರ್ಬೋದು, ಬಂಧು ಅಂತ ಒಂದು ಬರ್ತೈತೆ, ಬಂಧು ಮತ್ತೆ ಹದ ಮತ್ತೊಂದಿತ್ತು, ಎರಡು ಪುಸ್ತಕ. ಅವುಗಳನ್ನು ಬಿಟ್ಟರೆ ಬೇರೆ ಸೋರ್ಸೇ ಇರಲಿಲ್ಲ. ಅವುಗಳನ್ನ ಹಿಡ್ಕೊಂಡು ಓದ್ಬೇಕಿತ್ತು. ಮತ್ತೆ ಈಗ ಪರೀಕ್ಷೆ ಮುನ್ನ ದಿನ ತನಕ ಮಕ್ಕಳನ್ನ ಶಾಲೆಯಲ್ಲಿ ಇಟ್ಕೊಳ್ತಾರೆ. ಆವಾಗ ಹಾಗಿರ್ಲಿಲ್ಲ. ಪ್ರಿಪರೇಟರಿ ಎಕ್ಸಾಮ್ ಒಂದಿರ್ತಿತ್ತು, ಅದಾದ್ಮೇಲೆ ರಜೆ, ಓದ್ಲಿಕ್ಕೆ ರಜೆ, ಮನೇಲಿ ಕೂತ್ಕೊಂಡು ಓದ್ಬೇಕಿತ್ತು. ಓಕೆ, ವಿದ್ಯಾರ್ಥಿಗಳು ಬಹುಶಃ ನಮ್ಮೊಂದಿಗೆ ನಾವೀಗ ಮಾತಾಡ್ಲಿಕ್ಕೆ ಹೊರಟಿದ್ದೇವೆ. ನಿಧಿ ಪೈ ಮಣೂರು, ಸ್ವಸ್ತಿ ಕಾಮತ್ ಕಾರ್ಕಳ, ನಿಧೀಶ್ ಭಟ್ ಕೋಟ, ಆಮೇಲೆ ವೈಷ್ಣವಿ ಅಲ್ಸೆ, ಹಾಗೆ ಸಜ್ಜನಿ. ನೋಡೋಣ. ಹಲೋ ಹಲೋ, ನಿಧಿ ಅವರು ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಿ? ಆರಾಮಲ್ಲಿದ್ದೀರಾ? ಹೌದು. ಈಗ ಏನ್ ಮಾಡ್ಕೊಂಡಿದ್ದೀರಿ ನೀವು? ನಾನು ಫಸ್ಟ್ PUC ಓದ್ತಿದ್ದೀನಿ. ಎಲ್ಲಿ ಓದ್ತಾ ಇದ್ದೀರಿ? ನಾನು ಉಡುಪಿಯಲ್ಲಿ ಓದ್ತಾ ಇದ್ದೀರಾ? SLC ಅಲ್ಲಿ ನಿಮ್ಮ ಫಲಿತಾಂಶ ಹೇಗಿತ್ತು? 625 ಓಹೋ, ಅದಕ್ಕೆ ಇಷ್ಟು ಒಳ್ಳೆ ಮಾರ್ಕ್ ಪಡ್ಕೊಂಡ್ರಲ್ಲ. ನೀವು SLC ಇರುವಾಗ ಯಾವ ರೀತಿ ತಯಾರಿ ಮಾಡ್ತಾ ಇದ್ದೀರಾ? ಹಾಗಾಗಿ ನಿಮ್ಮೊಟ್ಟಿಗೆ ನಿಮ್ಮ ಯಶಸ್ಸಿನ ಗುಟ್ಟನ್ನ ಇವತ್ತು ನಾವು ಹಂಚಿಕೊಳ್ಳಿಕ್ಕೆ ಯೋಚನೆ ಮಾಡಿದ್ದೇವೆ. ಹಾಗಾಗಿ ನಮ್ಮ ಪ್ರಶ್ನೆಯೊಂದಿಗೆ ತಾವು ಸಹಕರಿಸಬೇಕಂತ ಕೇಳ್ಕೊಳ್ತಾ, ಮೊದಲ ಪ್ರಶ್ನೆ, ಪರೀಕ್ಷೆಗೆ ನೀವು ಹೇಗೆ ತಯಾರಿ ಮಾಡ್ತಾ ಇದ್ರಿ? SLC ಹೇಗೆ ತಯಾರಿ ಮಾಡ್ತಾ ಇದ್ರಿ? ನಾನು ಆಯಾ ದಿನ ಮಾಡಿದ ಪಾಠವನ್ನು ಆಯಾ ದಿನವೇ ಓದುತ್ತಿದ್ದೆ. ಸೊ ಡೌಟ್ ಬಂದಾಗ ನೆಕ್ಸ್ಟ್ ದಿನ ಹೋಗಿ ಟೀಚರ್ಸ್ ಹತ್ರ ಕೇಳ್ತಿದ್ದೆ. ಸೊ ಅವ್ರು ನನ್ಗೆ ಅರ್ಥವಾಗುವ ರೀತಿಯಲ್ಲಿ ಹೇಳಿಕೊಡ್ತಿದ್ರು. ಎಷ್ಟೇ ಸಲ ಹೋಗಿದ್ರು ಅವ್ರು ನನ್ಗೆ ಬೇಜಾರಾಗದೆ ಹೇಳಿಕೊಡ್ತಿದ್ರು. ಮತ್ತೆ ಹಿಂದಿನ 2-3 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡ್ತಿದ್ದೆ. ಮಾಡೆಲ್ ಕ್ವಶನ್ ಪೇಪರ್ ಆಗಿರ್ಬಹುದು, ವೇಗವಾಣಿ ಶಿಕ್ಷಣ ಮಾರ್ಗದರ್ಶಿ ಪೇಪರ್, ಅದರಲ್ಲಿ ತುಂಬಾ ಕ್ವಶನ್ಸ್ ಗಳು ಬರ್ತದೆ, ಅದು ಸಾಲ್ವ್ ಮಾಡ್ತಿದ್ದೆ. ಮತ್ತೆ ಟೀಚರ್ಸ್ ಕೊಟ್ಟಂತ ಗೈಡ್ಗಳು, ಮತ್ತೆ ಜೆನ್ ಪುಸ್ತಕ ಅಂತ ಸಿಗ್ತದೆ, ಅದು ಓಸ್ವಾಲ್ ಪುಸ್ತಕ, ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೆ ನಾನು. ಈ ಟೈಮ್ ಟೇಬಲ್ ಎಲ್ಲ ಮಾಡ್ಕೊಳ್ತಿದ್ರಾ ಓದುವಾಗ? ಟೈಮ್ ಟೇಬಲ್, ವೇಳಾಪಟ್ಟಿ. ಈಗ ಸ್ವಲ್ಪ ಒಂದು 49-50 ದಿವಸ ಇದ್ದ ನಮ್ಮ ಮಕ್ಕಳಿಗೆ ವೇಳಾಪಟ್ಟಿ ಎಷ್ಟು ಸೂಕ್ತ ಅನ್ಸುತ್ತೆ ನಿಮ್ ದೃಷ್ಟಿಯಲ್ಲಿ? ನಾನು ವೇಳಾಪಟ್ಟಿಯನ್ನು ಮಾಡ್ಕೊಂಡಿದ್ದೆ, ಅದ್ರ ಪ್ರಕಾರ ಓದಿದ್ದೆ ಕೂಡ. ಬಟ್ ನನ್ನ ವೇಳಾಪಟ್ಟಿ ಹೇಗಿತ್ತಂದ್ರೆ, ಒಂದು ಸಬ್ಜೆಕ್ಟಿಗೆ ಇಷ್ಟು ಗಂಟೆ ಅಂತ ಅಲ್ಲ, ಇವತ್ತು ಇಷ್ಟು ಓದ್ಬೇಕು,
ಇಷ್ಟು ಓದೋದಂತ ನಾನು ಆಗ ಮಲಗುತ್ತಿರ್ಲಿಲ್ಲ. ಹಾ 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 ಅದೆಷ್ಟೇ ಗಂಟೆ ಆಗಿರ್ಲಿ, 12 ಗಂಟೆ ಆಗ್ಲಿ, 1 ಗಂಟೆ ಆಗ್ಲಿ ಅದನ್ನು ಮುಗಿಸಿ ಮುಂದಕ್ಕೆ ಹೋಗೋದು. ಮಾಡ್ಕೊತಿದ್ದೆ. ಹಾ, ಮತ್ತೆ ನಾನು ಒಂದ್ ಲಿಸ್ಟ್ ಮಾಡ್ಕೊತಿದ್ದೆ, ಇಷ್ಟು ಓದ್ಬೇಕು. ರಾತ್ರಿ ಮಲಗುವಾಗ ಇವತ್ತು ಎಷ್ಟಾಯ್ತು ಅಂತ ಅದನ್ನ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಡೇ ಎಷ್ಟು ಉಳಿದಿತ್ತು ಅಂತ ನಾನು ಒಂದ್ ಲಿಸ್ಟ್ ಮಾಡಿ ನೆಕ್ಸ್ಟ್ ದಿವಸ ಅದನ್ನ ಕಂಪ್ಲೀಟ್ ಮಾಡ್ತೀನಿ. ಸೊ ಇದರಿಂದ ನನ್ಗೆ ಕಾನ್ಫಿಡೆನ್ಸ್ ಇತ್ತು. ಸೊ ಹೀಗೆ ವೇಳಾಪಟ್ಟಿಯನ್ನು ರೂಪಿಸ್ಕೊಂಡಿದ್ದೆ. ಈಗ ಈ ಬಾರಿ ಬ್ಲೂ ಪ್ರಿಂಟ್ ಬಹಳ ಮುಖ್ಯವಾಗುತ್ತೆ. ನೀವಿದ್ದಾಗ ಬ್ಲೂ ಪ್ರಿಂಟ್ ಬಗ್ಗೆ ಏನಾದ್ರೂ ಇದಿತ್ತಾ, ಇಂಪಾರ್ಟೆನ್ಸ್ ಇತ್ತಾ? ಹೌದು ಸರ್, ನಾನು ಬ್ಲೂ ಪ್ರಿಂಟ್ ಇಟ್ಕೊಂಡು ಅನಲೈಸ್ ಮಾಡ್ತಿದ್ದೆ ಯಾವ ಪಾಠಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ಬೇಕಂತ. ಈಗ ಕೆಲವೊಂದು ಪಾಠದಿಂದ 10 ಮಾರ್ಕ್ಸ್ ಕ್ವಶನ್ಗಳು ಬರ್ತದೆ, ಸೊ ಅದಕ್ಕೆ ಜಾಸ್ತಿ ಸಮಯವನ್ನು ಕೊಡ್ತಿದ್ದೆ. ಸೊ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಸಣ್ಣ ಸಣ್ಣ ಪಾಠಗಳನ್ನು ಕೂಡ 2-3 ದಿವಸ ಇಟ್ಕೊಂಡು ಓದ್ತಿದ್ರು. ಸೊ ಅದರಿಂದ 2-3 ಮಾರ್ಕ್ಸ್ ಬರ್ತದೆ, ಅದಕ್ಕೆ ಜಾಸ್ತಿ ಸಮಯವನ್ನು ಕೊಡ್ತಿದ್ರು. ಬಟ್ ಲಾಸ್ಟಿಗೆ ಅವ್ರಿಗೆ ಪ್ರತಿ ಪಾಠವನ್ನು ಕಮ್ಮಿ ಮಾಡ್ಲಿಕ್ಕೆ ತುಂಬಾ ದಿನ ತಗೊಳ್ತಿತ್ತು. ಸೊ ಬ್ಲೂ ಪ್ರಿಂಟ್ ಇಟ್ಕೊಂಡ್ರೆ ಯಾವ ಸ್ಥಿತಿ ಜಾಸ್ತಿ ಪ್ರಾಮುಖ್ಯತೆ ಕೊಡ್ಬೇಕಂತ ನಮ್ಗೆ ಗೊತ್ತಾಗ್ತದೆ. ಹೌದು. ಅಂದ್ರೆ ಯಾವ ಪಾಠಕ್ಕೆ ವೇಟೇಜ್ ಇದೆ ಅಂತ ಕರೆಕ್ಟ್ ಆಗಿ ಅದಕ್ಕೆ ಅನುಗುಣವಾಗಿ ಓದಿದ್ರೆ ಬಹಳ ಒಳ್ಳೇದಂತ ಹೇಳುವಂತದ್ದು. ಹೌದು. ಈಗ ಗಣಿತ ವಿಜ್ಞಾನದಲ್ಲಿ ತುಂಬಾ ಜನ ಗಣಿತ ತುಂಬಾ ಕಷ್ಟ ಅಂತ ಹೇಳ್ತಾರೆ, ನಿಮ್ಗೆ ಬಹಳ ಸುಲಭ ಆಗಿತ್ತು ಗಣಿತ. ಗಣಿತ ಮತ್ತು ಈ ವಿಜ್ಞಾನದಲ್ಲಿ ಯಾಕಂದ್ರೆ ಮುಂದೆ ಸೈನ್ಸ್ ತಗೊಳ್ಬೇಕಾದ್ರೆ ಜಾಸ್ತಿ ಮಾರ್ಕ್ ಇರಬೇಕು. ಗಣಿತ ವಿಜ್ಞಾನದಲ್ಲಿ ಹೆಚ್ಚು ಮಾರ್ಕ್ ಪಡಿಬೇಕಾದ್ರೆ ಏನ್ ಮಾಡ್ಬೇಕು, ನಿಮ್ಮ ಸಲಹೆ ಏನು? ನಂಗೆ ಆಕ್ಚುಲಿ ಗಣಿತ ಅಂದ್ರೆ ತುಂಬಾ ಇಷ್ಟ, ಹಾಗೆ ನಂಗೆ. ಸೊ ನಾನು ಗಣಿತ ಎಂತ ಮಾಡ್ತಿದ್ದೆ ಅಂದ್ರೆ ತುಂಬಾ ಪ್ರಾಕ್ಟೀಸ್ ಮಾಡ್ತಿದ್ದೆ. ಗಣಿತಕ್ಕೆ ಅಭ್ಯಾಸ ಮುಖ್ಯ, ಓದಿ ಬೈಹಾಟ್ ಮಾಡಬಾರ್ದು. ಆದಷ್ಟು ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡ್ಬೇಕು. ನಾನ್ ಟೀಚರ್ ಹತ್ರ ಹೋಗಿ ಕ್ವಶನ್ ಪೇಪರ್ ನಾನೇ ತಿಳ್ಕೊಂಡು ನಾನೇ ಸಾಲ್ವ್ ಮಾಡ್ತಿದ್ದೆ. ಅದ್ರಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ನಾನ್ ಟೀಚರ್ಸ್ ಹತ್ರ ಹೋಗಿ ಕೇಳ್ತಿದ್ದೆ. ಕೆಲವೊಂದು ಟ್ರಿಕ್ಸ್ ಕೂಡ ಅವ್ರು ಹೇಳಿ ಕೊಡ್ತಿದ್ರು. ಸೊ ಗಣಿತ ತುಂಬಾ ಈಸಿ ಆಯ್ತು. ಈಗ ಇನ್ನೊಂದು ಪ್ರಶ್ನೆ, ಈಗ ಎಲ್ರಿಗೊಂದು ಟೆನ್ಷನ್ ಇದೆ, ನಾವು ಅದ್ರ ಬಗ್ಗೆ ಮಾತಾಡ್ತಾ ಇತ್ತು, ಈ ಪರೀಕ್ಷಾ ಭಯ ಅಂತ ಇರುತ್ತೆ. ಈ ಪರೀಕ್ಷಾ ಭಯ ನಿಮ್ಗೆ ಇದ್ದಿತ್ತಾ ಅಥವಾ ಅದನ್ನ ಹೇಗೆ ನಿವಾರಿಸ್ಕೊಂಡು ಇದ್ರೆ? ನಂಗೆ ಪರೀಕ್ಷೆ ಭಯ ಅಂತ ಏನಿರ್ಲಿಲ್ಲ. ಪರೀಕ್ಷೆ ಬಂದು ಚಾಲೆಂಜ್ ಆಗಿ ತಗೊಂಡ್ಕೊಂಡಿದ್ದೆ. ಸೊ ನಾವು ಸಣ್ಣವರಿಗೆ ಮೊದಲಿಗೆ ಪರೀಕ್ಷೆ ಬರೀತಿದ್ರಿಂದ ಅಷ್ಟು ಭಯ ಇರ್ಲಿಲ್ಲ. ಪ್ರಿಪರೇಟರಿಗಳು ಮಾಡ್ತಿದ್ರು. ಸೊ ಪರೀಕ್ಷೆ ಭಯ ಅಂತ ಏನಿರ್ಲಿಲ್ಲ. ಪರೀಕ್ಷೆ ಭಯ ಇದ್ರೂ ಕೂಡ ಪ್ರಾಣಾಯಾಮ ಮಾಡೋದ್ರಿಂದ ಕಾಮ್ ಆಗ್ತದೆ. ಸೊ ಕಾನ್ಸಂಟ್ರೇಷನ್ ಜಾಸ್ತಿ ಕೊಡ್ಬಹುದು, ಮೆಮೊರಿನೂ ಜಾಸ್ತಿ ಆಗ್ತದೆ. ಮತ್ತೆ ಈಗ ಇನ್ನೊಂದು ಬಹಳ ಮುಖ್ಯವಾಗಿ ಜೊತೆಯಲ್ಲಿ ಇನ್ನೊಂದು, ಹೆಚ್ಚಿನವರು ಟೈಮ್ ಇಲ್ಲ ಹೇಳ್ತಾರೆ. ಓದುವ 52 ದಿವಸ ಉಂಟು, ಆಗೋದಿಲ್ಲ ಅಂತೇಳಿ. ಈ ಟೈಮ್ ಮ್ಯಾನೇಜ್ಮೆಂಟ್ ಅನ್ನ, ಸಮಯವನ್ನು ಹೊಂದಾಣಿಕೆ ಮಾಡ್ಕೊಳ್ಳೋದು ಹೇಗೆ? ನಾನು ಹೇಳಿದ ಹಾಗೆ ಬ್ಲೂ ಪ್ರಿಂಟ್ ಇರ್ತದೆ ಅಲ್ವಾ ಸರ್, ಫಸ್ಟ್ ಯಾವುದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ಬೇಕು ಅದನ್ನ ಫಸ್ಟ್ ನೋಡ್ಕೊಳ್ಬೇಕು. ಸೊ ಅದಕ್ಕೆ ಏನಾಗ್ತದೆ ಅಂದ್ರೆ ಅರ್ಧಂಬರ್ಧ ಮುಗಿಸ್ಕಿಂತ ಕರೆಕ್ಟ್ ಆಗಿ ಉಳ್ಕೊಂಡ್ರೆ ಟೈಮ್ ಸ್ವಲ್ಪ ಜಾಸ್ತಿ ಉಳಿತದೆ ಅಂತ ನನ್ನ ಅನಿಸಿಕೆ. ಇನ್ನೊಂದು, ಈಗ ನಿಮ್ದು ಮನೆಯ ಪೋಷಕರ ಸಹಕಾರ ಹೇಗಿತ್ತು? ತುಂಬಾ ಅಂದ್ರೆ ನಾನು ಓದು ಕೂತ್ಕೊಂಡ್ರೆ ನನ್ಗೆ ಏನೋ ತಕರಾರು ಕೊಡೋದು, ಇಲ್ಲಿಗೆ ಬಾ ಅಲ್ಲಿಗೆ ಬಾ, ಯಾವ ಫಂಕ್ಷನ್ ಅಂತ ಹೇಳದೆ ನಂಗೆ ತುಂಬಾ ಸಪೋರ್ಟ್ ಮಾಡ್ತಿದ್ರು. ನಾನು SLC ಅಲ್ಲಿ ಓದಕ್ ಶುರು ಮಾಡ್ದಾಗ್ಲಿಂದ ನಮ್ಮ ಮನೆ ಟಿವಿ ಕನೆಕ್ಟ್ ಇದ್ದೆ. ಅವರಿಗೆ ಆಸಕ್ತಿ ಇದೆ ನೋಡ್ಲಿಕ್ಕೆ. ನನ್ಗೋಸ್ಕರ ಅವ್ರು ಟಿವಿ ಕನೆಕ್ಟ್ ಅಂತ ಇದ್ದಿದ್ದಾರೆ ಮನೆಯದು. ನನ್ ಯಾವ್ದಾದ್ರು ಬುಕ್ ಬೇಕಂತ ಹೇಳಿದ್ರೆ ನೆಕ್ಸ್ಟೇ ನಂಗೆ ಆ ಬುಕ್ ಅನ್ನು ಕೊಡ್ತಿದ್ರು. ಸೊ ಅಂತ ಒಂದು ಸಪೋರ್ಟ್ ಕೊಟ್ಟಿದ್ದಾರೆ ನಂಗೆ. ಓಕೆ, ನೀವು ಹೈಸ್ಕೂಲ್ ಎಲ್ಲಿ ಓದಿದ್ದು? ವಿವೇಕಾನಂದ ಮಾಧ್ಯಮಿಕ ಪ್ರೌಢಶಾಲೆ. ಓಕೆ. ಈಗ ಜ್ಞಾನಸುಧದಲ್ಲಿ ಓದ್ತಾ ಇದ್ದೀರಿ. ಮುಂದಿನ ಏನು ಕನಸು ಏನು ನಿಮ್ದು?
ಏನು ಕನಸಿದೆ ಮುಂದೆ? ನಮ್ ಫ್ಯಾಮಿಲಿಯಲ್ಲಿ ಒಂದು ಡಾಕ್ಟರ್ ಆಗ್ಬೇಕಂತ ನಮ್ ಹೆತ್ತವರ ಆಸೆ, ಅದು ನಮ್ ಕನಸು ಕೂಡ. ಹಾ 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 ಸಮಾಜಕ್ಕೆ ಒಂದು ಒಳ್ಳೆಯ ಡಾಕ್ಟರ್ ಆಗಿ ರೋಗಿಗಳಿಗೆ ಸೇರಿಸ್ಕೊಡ್ಬೇಕಂತ ಒಂದು ಆಸೆ ಉಂಟು ನಂಗೆ. ಓಕೆ, ಸರಿ ಅಂತ ಕೇಳಿಕೊಂಡೆ. ನಿಧಿ ಅವರೇ, ಈಗ ಓದುವುದರ ಜೊತೆಗೆ ಬೇರೆ ಹವ್ಯಾಸಗಳನ್ನೆಲ್ಲ ಏನಾದರೂ ಇಟ್ಕೊಂಡಿದ್ದೀರಾ? ಈಗ ಉದಾಹರಣೆಗೆ ಎಕ್ಸಾಮ್ ಅಂತ ಹೇಳಿದ್ರೆ ಈಗ ಹೆಚ್ಚು ಕಡಿಮೆ 625ರಲ್ಲಿ 625 ಮಾರ್ಕ್ ತೆಗೆದಿದ್ದೀರಿ ನೀವು. ನಿಮ್ಮ ಬೇರೆ ಹವ್ಯಾಸಗಳಿಗೆ ಏನಾದರೂ ಪ್ರಾಮುಖ್ಯತೆ ಇತ್ತಾ ಹೇಗೆ ಅಂತ ಹೇಳ್ಕೊಂಡು? ಹೌದೌದು, ಅಂದ್ರೆ ಇಡೀ ದಿವಸ ಕೂತ್ಕೊಂಡ್ತಿದ್ರೆ ಯಾರಿಗೂ ಆಸೆ. ಸೊ 1 ಗಂಟೆ ಆದ ನಂತರ ನಾನು 5 ನಿಮಿಷ 10 ನಿಮಿಷ ಬ್ರೇಕ್ ಕೊಡ್ತಿದ್ದೆ. ಆ ಬ್ರೇಕ್ ಅಲ್ಲಿ ನಾನು ಏನ್ ಮಾಡ್ತಿದ್ದೆ ಅಂದ್ರೆ ಭಜನೆ ಮಾಡ್ತಿದ್ದೆ, ಹೂ ಕಟ್ತಿದ್ದೆ, ವಾಕಿಂಗ್ ಮಾಡ್ತಿದ್ದೆ. ಸೊ ಅಮ್ಮಂಗೆ ಹೆಲ್ಪ್ ಮಾಡ್ತಿದ್ದೆ, ಸಾಂಸ್ಕೃತಿಕ ಟೈಮ್ ಮಾಡ್ತಿದ್ದೆ. ಈಗ ನಮ್ಮ SLC ವಿದ್ಯಾರ್ಥಿಗಳಿಗೆ, ಈ ಬಾರಿಯ SLC ವಿದ್ಯಾರ್ಥಿಗಳಿಗೆ ನೀವೇನು ಸಂದೇಶ ಅಥವಾ ಏನಾದ್ರು ಮಾರ್ಗದರ್ಶನ, ಟಿಪ್ಸ್ ಏನೋ ಕೊಡ್ತೀರಾ? ಹೌದು ಸರ್. ಏನ್ ಹೇಳಿ. ಪರೀಕ್ಷೆಯಲ್ಲಿ ಭಯ ಅಂತ ತೆಗೆದುಕೊಳ್ಳದೆ ಅದನ್ನು ಚಾಲೆಂಜ್ ಆಗಿ ತೆಗೆದುಕೊಂಡು ಸಣ್ಣ ಪ್ರಾಬ್ಲಮ್ ಇತ್ತು ಅದನ್ನ ದೊಡ್ಡದು ಮಾಡದೆ ಅದಕ್ಕೆ ಸೊಲ್ಯೂಷನ್ ಹುಡ್ಕೊಳ್ಬೇಕಂತ ನನ್ನ ಅನಿಸಿಕೆ. ಮತ್ತೆ 10 ದಿನ ಅಭ್ಯಾಸ ಮಾಡಿ, 4 ದಿನ ಅಭ್ಯಾಸ ಮಾಡಿ ತಿಳಿದಿದ್ರು ಒಂದ್ ದಿನ 2 ಗಂಟೆ ಪ್ರಾಕ್ಟೀಸ್ ಮಾಡಿ ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ಗುರಿ ತಲುಪೋದಕ್ಕೆ ಸಾಧ್ಯ ಅಂತ ಹೇಳ್ತೇನೆ. ಮತ್ತೆ ಕಾಮ್ ಆಗಿರ್ಬೇಕು, ಕೂಲ್ ಆಗಿರ್ಬೇಕು, ಪ್ರಾಣಾಯಾಮ ಮಾಡಬೇಕು, ಬ್ರಾಹ್ಮಿ ಮುಹೂರ್ತದಲ್ಲಿ ಓದಿದ್ರೆ ಮನನ ಬೇಗ ಆಗ್ತದೆ ಅಂತ ನನ್ನ ಅನಿಸಿಕೆ. ಮತ್ತೆ ಈ ಬಾರಿ SLC ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೂ ನಾನು ಓದಬೇಕು ಅಂತ ಹೇಳ್ತಿದ್ದೇನೆ. ಓಕೆ, ತುಂಬ ಧನ್ಯವಾದಗಳು ನಿಧಿ ಅವರೇ. ನೀವೊಂಥರ ನಿಧಿ ಇದ್ದಂಗೆ. ಬಹುಶಃ 625ರಲ್ಲಿ 625 ಮಾರ್ಕನ್ನು ಗಳಿಸುವುದು ದೊಡ್ಡ ಸಾಧನೆ ಅದು. ಹಾಗಾಗಿ ವಿಶೇಷವಾಗಿ ನಿಮಗೆ ತಯಾರಿ ಮಾಡಿದ ಶಾಲೆಯವರಿಗೆ, ನಿಮ್ಮನ್ನು ಮಾರ್ಗದರ್ಶನ ಮಾಡಿದ ಶಾಲೆಯವರಿಗೆ, ನೀವು ಹೇಳ್ದಂಗೆ ಪೋಷಕರಿಗೆ ಕೂಡ, ಅವರು ಕೂಡ ಮಾರ್ಗದರ್ಶನ ಭಾಳ ಮುಖ್ಯ ಆಗುತ್ತೆ. ನೀವೇನು ಕನಸು ಕಂಡಿದ್ದೀರಿ ಆ ಕನಸು ನನಸಾಗಲಿ. ಇಷ್ಟೊತ್ತು ನಮ್ಮ ಜೊತೆಗೆ ನಿಮ್ಮ ಅನುಭವಗಳನ್ನು, ವಿಶೇಷವಾಗಿ ಮಕ್ಕಳ ಅನುಭವ ಭಾಳ ಮುಖ್ಯ ಆಗುತ್ತೆ. ನಿಮ್ಮ ಅನುಭವ ಹಂಚಿಕೊಂಡದಕ್ಕೆ ತುಂಬ ಧನ್ಯವಾದಗಳು ನಿಧಿ ಅವರೇ. ಧನ್ಯವಾದಗಳು. ಥ್ಯಾಂಕ್ ಯು, ಧನ್ಯವಾದ. ಈಗ ನಿಧಿ ಅವರು ಹೇಳಿದ ಹಾಗೆ ಒಂದು ವೇಳಾಪಟ್ಟಿ ಬೇಕು, ಆಮೇಲೆ ಸ್ವಲ್ಪ ಹೆಚ್ಚು ಅದು ಮನೆಯವರು ಸಹಕಾರ ಹೇಳ್ತಾರೆ ನೋಡಿ, ಬಹಳ ಮುಖ್ಯವಾಗಿ ಟಿವಿಯ ಕನೆಕ್ಷನ್ ತೆಗೆದ್ಬಿಟ್ಟು. ಹೌದು, ಟಿವಿಯನ್ನ ತೆಗೆದ್ಬಿಟ್ಟಿದ್ದಾರೆ ಅಂತ ಹೇಳಿ, ಅದು ಕೂಡ ಬಹಳ ಹೆಚ್ಚು ಒಂದು ಛಲ ಬೇಕು ಸರ್. ಛಲ, ನಾನು ಇಷ್ಟು ಓದಿಯೇ ನಾನು ಮಲಗ್ತಿದ್ದೆ ಅಂತ ಹೇಳ್ಕೊಂಡು ಹೇಳುವಂಥದ್ದು. ಒಂದಿಷ್ಟು ಪೋರ್ಷನ್ ಅನ್ನ ನಾನು ಕಂಪ್ಲೀಟ್ ಮಾಡಿ ಆ ನಂತರ ನಾನು ಮಲಗ್ತಿದ್ದೆ ಅಂತ ಹೇಳಿದ್ರೆ ಅದು ಆ ಛಲವೇ ಅವರನ್ನ 625ರ ಕಡೆಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಯ್ತು. ಅಂದ್ರೆ ಇಷ್ಟು ನಾನೆಷ್ಟು ಓದ್ಬೇಕು ಅದನ್ನ ಕರೆಕ್ಟ್ ಆಗಿ ಓದ್ಬೇಕೆಂಬ ಛಲ ನಮ್ಮ ಮಕ್ಕಳು ಬಹಳ ಕಡಿಮೆ ಇರೋದು ಅನಿಸ್ತದೆ. ಖಂಡಿತ ಸರ್. ಇವಾಗಿನ ಮಕ್ಕಳು ಹೇಗೆ ಕೇಳಿದ್ರೆ ಅವರು ನಿಗದಿತವಾದ ಗುರಿಯನ್ನೇ ಇಟ್ಕೊಳ್ಳೋದಿಲ್ಲ. ನಾವಿಷ್ಟು ಮಾರ್ಕ್ ತೆಗಿಬೇಕು, ಇಷ್ಟು ಸಾಧನೆ ಮಾಡಬೇಕು ಅನ್ನುವಂಥ ಗುರಿಯನ್ನು ಇಟ್ಕೊಳ್ಳೋದಿಲ್ಲ. ಅದನ್ನ ಇಟ್ಕೊಂಡ್ರೆ ಖಂಡಿತವಾಗಿ ಸಾಧಿಸ್ಲಿಕ್ಕೆ ಆಗ್ತದೆ. ಯಾಕಂತ ಹೇಳಿದ್ರೆ ಈಗ ಅವಕಾಶಗಳು ತುಂಬಾ ಇದೆ. ಅವರಿಗೆ ಬೇಕಾದಂತ ಎಲ್ಲ, ಈಗ ಬ್ಲೂ ಪ್ರಿಂಟ್ ಇದೆ, ಮಾಡೆಲ್ ಕ್ವಶನ್ ಪೇಪರ್ಸ್ ಇದೆ, ಇಲಾಖೆ ಏನ್ ಮಾಡಿಕೊಟ್ಟಿದೆ ಅವರಿಗೆ ಬಹಳಷ್ಟು ಸುಲಭ ಮಾಡಿಕೊಟ್ಟಿದೆ. ಅದನ್ನೆಲ್ಲ ಅವರಿಗೆ ತಕೊಂಡ್ರೆ ಖಂಡಿತವಾಗಿಯೂ ಅತ್ಯುತ್ತಮವಾದ ಮಾರ್ಕ್ ಅನ್ನ ಪಡಿಲಿಕ್ಕೆ ಆಗ್ತದೆ. ಒತ್ತಡ ಇಲ್ಲದೆ, ಒಂದ್ ಮಾತು ಹೇಳಿದ್ರು, ಕಾಮ್ ಆಗಿರ್ಬೇಕು, ಕೂಲ್ ಆಗಿರ್ಬೇಕು ಅಂತ ಹೇಳ್ಕೊಂಡು, ಆ ಒತ್ತಡ ಯಾವುದೂ ಇಲ್ಲದೆ ಅವರಿಗೆ ಪರೀಕ್ಷೆಯನ್ನು ಎದುರಿಸಲಿಕ್ಕೆ ಇಲಾಖೆ ಸಹಾಯ ಮಾಡ್ತಾ ಇದೆ. ಹಾಗಾಗಿ ನಿಧಿಯವರ ಸಲಹೆ ಬಹಳ ಒಳ್ಳೆಯದು, ಬಹಳ ಅಮೂಲ್ಯವಾದದ್ದು ಅಂತ ನನ್ನ ಅನಿಸಿಕೆ. ಬಹಳ ಅಮೂಲ್ಯವಾದದ್ದನ್ನೇ ಒಬ್ಬ ವಿದ್ಯಾರ್ಥಿಯ ಅನುಭವ ಬಹಳ ಮುಖ್ಯ ಆಗುತ್ತೆ. ಅವ್ರು ಹೇಳಿದಂತ ನೀವು ಹೇಳಿದ ಒಂದು ಬಹಳ ಮುಖ್ಯವಾಗಿ ಹಠ ಬೇಕು ಹೇಳಿ, ಇಷ್ಟು ಮುಗಿಸುತ್ತೇನೆ ಇವತ್ತು, ಓದಿಯೇ ನಾನು ಮಲ್ಕೊಳ್ಳೋದು ಅಥವಾ ರೆಸ್ಟ್ ಮಾಡ್ತೇನೆ, ಒಂದು ಛಲ ಇದ್ದಾಗ ಮಾತ್ರ ನಾವು ಗೆಲ್ಲೋಕೆ ಬಹಳ ಸಾಧ್ಯ. ಈಗ ನಮ್ಮ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ಈ ರೀತಿ ಪರೀಕ್ಷೆ ಇರಲಿಲ್ಲ. ಈಗ ನಮಗೆ ಬೆಳಿಗ್ಗೆ ಮತ್ತು ಮಧ್ಯಾಹ್ನ 2 ಹೊತ್ತು ಭಾಗ 1 ಭಾಗ 2 ಅಂತ ಇದ್ದಿತ್ತು. ಮತ್ತು ಈ ರೀತಿಯಲ್ಲಿ ಒತ್ತಡಗಳಿರ್ಲಿಲ್ಲ, ಮತ್ತೆ ಇಷ್ಟು ತಯಾರು ಆಗ್ತಾ ಇರ್ಲಿಲ್ಲ ಅಂತ ಅನಿಸ್ತದೆ. ಆವಾಗ ಏನಾಗ್ತಿದೆ ಕೇಳಿದ್ರೆ ನಾವು ಪರೀಕ್ಷೆಗೆ ಹೋಗ್ತಾ ಇದ್ವಿ ಅಷ್ಟೇ. ಓಕೆ ನೋಡೋಣ. ಈಗ ಇನ್ನೊಬ್ಬರ ವಿದ್ಯಾರ್ಥಿನಿ ಕಾರ್ಕಳದವರು ಸ್ವಸ್ತಿ ಕಾಮತ್, ಇವರು ಕೂಡ ಕಳೆದ ವರ್ಷ ಅತ್ಯಂತ ಹೆಚ್ಚು ಅಂಕವನ್ನು ಪಡೆದವರು. ಅವ್ರತ ಮಾತಾಡೋಣ. ನಮಸ್ತೆ. ಹಲೋ. ನಮಸ್ತೆ ಸರ್. ಸ್ವಸ್ತಿ ಕಾಮತ್, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಕಳೆದ ವರ್ಷ ಎಲ್ಲಿ ಹೈಸ್ಕೂಲ್ ಮುಗಿಸಿದ್ ನೀವು? ಎಷ್ಟು ಕಾರ್ಕಳದಲ್ಲಿ ಎಷ್ಟು ಮಾರ್ಕ್ ಬಂದಿತ್ತು ನಿಮಗೆ?
625. 625. 625ರಲ್ಲಿ 625. ಹಾ ಈಗ ನಮಗೆ ಈ ಸಲದ ವಿದ್ಯಾರ್ಥಿಗಳಿಗೆ ನಿಮ್ಮ ಗುಟ್ಟೆಲ್ಲ ಬಿಟ್ಕೊಡ್ಬೇಕು ನೀವೀಗ. ಈಗ 625 ಹೇಗೆ ತಗೊಂಡ್ರಿ, ಯಾವ ರೀತಿಯಲ್ಲಿ ತಗೊಳ್ಬೇಕು, ಯಾವ ರೀತಿ ಓದಬೇಕು, ಹೆಂಗೆ ಓದಬೇಕು ಎಂಬುದ್ರ ಬಗ್ಗೆ ನಿಮ್ಮ ಜೊತೆ ಮಾತಾಡೋಣ ಅಂತೇಳಿ. ಆಯ್ತು ಸರ್. ಮೊದಲ ಪ್ರಶ್ನೆ ಸ್ವಸ್ತಿ ಅವರೇ, ಪರೀಕ್ಷೆಗೆ ನಿಮ್ಮ ತಯಾರಿ ಹೇಗಿತ್ತು ಅಂತೇಳಿ? ನನ್ನ ತಯಾರಿ ಅಂದ್ರೆ ನಾನು ಆ ದಿನದ ಪಾಠ ಆ ದಿನವೇ ಓದ್ತಿದ್ದೆ. ಅಂಡ್ ಎಲ್ಲ ಸಬ್ಜೆಕ್ಟ್ ಅಲ್ಲಿ ಟೆಕ್ಸ್ಟ್ ಬುಕ್ 100% ಮುಗಿತಿದ್ದೆ. ಅಂಡ್ ಲೈನ್ ಬೈ ಲೈನ್ ಕೂಡ ಅರ್ಥ ಮಾಡ್ಕೊಳ್ತಿದ್ದೆ. ಮತ್ತೆ ಪ್ರೀವಿಯಸ್ ಕ್ವಶನ್ ಪೇಪರ್ ಮತ್ತೆ ಮಾಡೆಲ್ ಕ್ವಶನ್ ಪೇಪರ್ ಕೂಡ ಸಾಲ್ವ್ ಮಾಡಿದ್ದೆ. ಅಂಡ್ ಎಕ್ಸಾಮ್ ಟೈಮ್ ಅಲ್ಲಿ ರಿವಿಷನ್ ತುಂಬಾ ಕಾನ್ಸಂಟ್ರೇಷನ್ ಅಂದ್ರೆ ಫೋಕಸ್ ಕೊಡ್ತಿದ್ದೆ. ಅಂಡ್ ಹೇಳ್ತಾ ಇರ್ಲಿಲ್ಲ, ನ್ಯೂಸ್ ಸ್ಟಡಿ ಮಾಡ್ತಿದ್ದೆ. ಈಗ ಟೈಮ್ ಟೇಬಲ್ ಏನೋ ಮಾಡ್ಕೊಂಡಿದ್ದೀರಾ? ವೇಳಾಪಟ್ಟಿ ಟೈಮ್ ಟೇಬಲ್ ಏನಾದ್ರು ಮಾಡ್ಕೊಂಡಿದ್ದೀರಾ ಓದೋಕೆ? ಹೌದು ಸರ್. ಆ ಟೈಮ್ ಟೇಬಲ್ ಮಾಡ್ಕೊಂಡಿದ್ದೀರಿ. ಹೇಗೆ ಅದಕ್ಕೆ ಈಗ ಅದರಲ್ಲಿ ವೇಳಾಪಟ್ಟಿ ಮಾಡ್ಕೊಂಡಾಗ ಯಾವುದಕ್ಕೆ ಹೆಚ್ಚು ಆದ್ಯತೆ ಪ್ರಿಯಾರಿಟಿ ಕೊಡ್ತಾ ಇದ್ರಿ? ಅಂದ್ರೆ ನಮ್ಗೆ ಡ್ರಾಯಿಂಗ್ ಸಬ್ಜೆಕ್ಟ್ ಟಫ್ ಆಗ್ತೈತಲ್ಲ, ಅದು ನಾನು ಬೆಳಿಗ್ಗೆ ಇರ್ತಾ ಇದ್ದೆ. ಬೆಳಿಗ್ಗೆ 6 o'clock ಹೇಳ್ತಿದ್ದೆ. ಸೊ 6 to 7 ಇರ್ತಿದ್ದೆ. ಒಂದು ಅದರ ನಂತರ ಸ್ಕೂಲ್ ಎಲ್ಲ ಹೋಗ್ಬೇಕಿತ್ತಲ್ಲ, ಸೊ 1 hour ಫಸ್ಟ್ ಸಬ್ಜೆಕ್ಟಿಗೆ ಕೊಟ್ಟಿದ್ದೆ ಬೆಳಿಗ್ಗೆ. ಮತ್ತೆ ಸಂಜೆ ನಂಗೆ ಫೇವ್ರೆಟ್ ಸಬ್ಜೆಕ್ಟ್ ಓದೋದೆಲ್ಲ ಇರ್ತದೆ, ಅದೆಲ್ಲ ಸಂಜೆ ಇರ್ತಿದ್ದೆ. ಈಗ ಮತ್ತೊಂದು ಬಹಳ ಮುಖ್ಯ, ಈಗ ಬ್ಲೂ ಪ್ರಿಂಟ್ ಈ ವರ್ಷ ಬಹಳ ಹೆಚ್ಚು ಪ್ರಿಯಾರಿಟಿ ಕೊಟ್ಟಿದ್ದಾರೆ. ಈಗ ನೀವು ಓದುವಾಗ ಬ್ಲೂ ಪ್ರಿಂಟ್ಗೆ ಹೆಚ್ಚು ಪ್ರಿಯಾರಿಟಿ ಇತ್ತು, ಅದನ್ನು ಹೇಗೆ ಗಮನಿಸ್ಕೊಳ್ತಾ ಇದ್ರಿ ನೀವು? ನಾನು ಎಲ್ಲ ಓದ್ತಿದ್ದೆ. ನಾನು ಅದಕ್ಕೆ ಚಿಕ್ಕ ಆಗ್ತಾ ಇರ್ಲಿಲ್ಲ, ಬಟ್ ಅದು ಕೂಡ ಫಾಲೋ ಮಾಡಲಿಲ್ಲ ಅಂತ ಏನಿಲ್ಲ. ಆ ರೀತಿಯಲ್ಲಿ ಅದನ್ನು ಕೂಡ ಪ್ರಿಯಾರಿಟಿಯನ್ನು ಕೊಡ್ತಾ ಇದ್ರಿ. ಈಗ ನಮ್ಮ ಮಕ್ಕಳಿಗೆ ಬಹುತೇಕ ಮಕ್ಕಳಿಗೆ ಕಷ್ಟ ಆಗುವಂಥದ್ದು ಒಂದು ಗಣಿತ, ಮತ್ತೊಂದು ವಿಜ್ಞಾನ ಅಂತ ಹೇಳ್ತಾರೆ. ಈಗ ಸೋಷಿಯಲ್ ಸೈನ್ಸು ಸೇರ್ಕೊಂಡ್ಬಿಟ್ಟಿದೆ. ಈಗ ನೀವು ಗಣಿತ ಮತ್ತು ವಿಜ್ಞಾನಕ್ಕೆ ಅಧಿಕ ಅಂಕವನ್ನು ಪಡ್ಕೊಂಡಿದ್ದೀರಿ, ಅಂದರೆ ಫುಲ್ ಮಾರ್ಕ್ ತಗೊಂಡಿದ್ದೀರಿ. ಅದು ಹೇಗೆ ಗಣಿತ ಮತ್ತು ವಿಜ್ಞಾನದಲ್ಲಿ ಅಷ್ಟು ಯಾವ ರೀತಿಯಲ್ಲಿ ಅಷ್ಟು ಅಂಕ ಪಡಿಬೇಕು? ಏನು ಮಾಡ್ಬೇಕು ನಮ್ಮ ವಿದ್ಯಾರ್ಥಿಗಳು? ಅದು ಕಾನ್ಸೆಪ್ಟ್ ಎಲ್ಲ ಕಾನ್ಸೆಪ್ಟ್ ಕ್ಲಿಯರ್ ಮಾಡಬೇಕು. ಅಂಡ್ ಹೆಚ್ಚು ಎಕ್ಸಾಂಪಲ್ ಕ್ವಶನ್ ಮತ್ತೆ ಕ್ವಶನ್ ಪೇಪರ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತುಂಬಾ ಸಾಲ್ವ್ ಮಾಡಬೇಕು. ಅಂಡ್ ಡೈಲಿ ಮ್ಯಾಥ್ಸ್ ಅಂತೂ ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಅಂಡ್ ಮತ್ತೆ ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡುವಾಗ 3 hours ಪೇಪರ್ ಇರ್ತದೆ ಯೂಶುವಲಿ. 2 hours ಅಲ್ಲಿ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು. ಅಂಡ್ ಮತ್ತೆ ಎಂತಾದ್ರೂ ಎಕ್ಸಾಮ್ ಅಲ್ಲಿ ಎಂತಾದ್ರೂ ತಪ್ಪಾದ್ರೆ ಅದು ಎಂತ ಉತ್ತರ ಹೇಗೆ ಕರೆಕ್ಟ್ ಆನ್ಸರ್ ಅನಾಲಿಸಿಸ್ ಮಾಡಬೇಕು. ಈಗ ಮತ್ತೊಂದು, ಈಗಿನ ಮಕ್ಕಳಿಗೆ ಎಷ್ಟೇ ಬುದ್ಧಿವಂತಿರೋ ಒಂದ್ಸಲ ಪರೀಕ್ಷೆ ಹೆದರಿಕೆ ಅಂತ ಇರುತ್ತಲ್ಲ, ಎಕ್ಸಾಮ್ ಫಿಯರ್ ಅಂತ ಇರುತ್ತಲ್ಲ. ಈಗ ನಿಮ್ಗೆ ಆ ರೀತಿಯಲ್ಲಿ ಎಕ್ಸಾಮ್ ಬಗ್ಗೆ ಹೆದರಿಕೆ ಏನಾಗ್ತಾ ಇತ್ತಾ? ಎಕ್ಸಾಮ್ ಹೋಗುವಾಗ ನಾನು ಟೀಚರ್ಸ್ ಹತ್ರ ಮಾತಾಡ್ತಿದ್ದೆ, ಟೀಚರ್ಸ್ ಪೇರೆಂಟ್ಸ್ ಹತ್ರ ಮಾತಾಡ್ತಿದ್ದೆ. ಅಂಡ್ ಎಕ್ಸಾಮ್ ಹತ್ತಿರ ಬರುವಾಗ ಅವರ ಮೋಟಿವೇಶನ್ ಭಾಷಣ ಸ್ಪೀಚ್ ಎಲ್ಲ ಕೊಡುವಾಗ ನಿಮ್ಗೆ ಭಯ ಕಡಿಮೆ ಆಗ್ತಿತ್ತು. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿ ನಮ್ಮ ಮಕ್ಕಳಿಗೆ ಈ ಸಮಯ ಸಾಕಾಗೋದಿಲ್ಲ ಅಂತ ಒಂದು, ಇನ್ನೊಂದು ಎಕ್ಸಾಮ್ ಹಾಲ್ ಸಮಯ ಸಾಕಾಗೋದಿಲ್ಲ, ಮತ್ತೊಂದು ಅಯ್ಯೋ ನಂಗೆ ತುಂಬ ಬರಿಬೇಕಾಗಿತ್ತು, ಕೊಟ್ಟ ಟೈಮ್ ಕಡಿಮೆ ಆಯಿತು ಅಂತ ಹೇಳ್ತಾರೆ. ನೀವು ಹೇಗೆ ಸಮಯ ಹೊಂದಿಸಿಕೊಂಡ್ರಿ? ಅಂದ್ರೆ ಎಕ್ಸಾಮ್ ಟೈಮ್ ಅಲ್ಲಿ ನಮ್ಗೆ ಯಾವ್ದು ಕ್ವಶನ್ ಸುಲಭ ಇರ್ತದಲ್ಲ ಅದು ಎಕ್ಸ್ಟ್ರಾ ಕ್ವಶನ್ಸ್ ಕೂಡ ನಾನು ಅಟೆಂಡ್ ಮಾಡ್ತಿದ್ದೆ. ಕ್ವಶನ್ಸ್ ಎಲ್ಲ ಫಸ್ಟಿಗೆ ಅಟೆಂಡ್ ಮಾಡ್ತಾನೆ ಹೋಗ್ತಿದ್ದೆ. ಡೈರೆಕ್ಟ್ ನಾನು ಕ್ವಶನ್ ಪೇಪರ್ ನೋಡುವಾಗ ನಮ್ಗೆ ಯಾವ್ದಾವ್ದು ಕ್ವಶನ್ಸ್ ಈಸಿ ಕಾಣ್ತದಲ್ಲ ಅದು ಅಟೆಂಡ್ ಮಾಡ್ತಾ ಇರ್ತಿದ್ದೆ. ಅಂಡ್ ಫಸ್ಟ್ ಎಂತಾದ್ರೂ ನಮ್ಗೆ ಎಂತಾದ್ರೂ ಡೌಟ್ ಇದ್ದ ಅದೆಲ್ಲ ಕ್ವಶನ್ ಆಗ್ತಿರ್ತಿದ್ದೆ. ಈಗ ನಿಮ್ಮ ಮನೆಯವರ ಸಹಕಾರ ಹೇಗಿತ್ತು? ಅಪ್ಪ ಅಮ್ಮನ ಫ್ಯಾಮಿಲಿ ಸಹಕಾರ, ಸಪೋರ್ಟ್? ಪೇರೆಂಟ್ಸ್ ತುಂಬಾ ಸಪೋರ್ಟ್ ಮಾಡ್ತಿದ್ರು. ಮತ್ತೆ ಸೃಷ್ಟಿ ಮಾಡ್ತಿದ್ರು, ಯಾವ ಮನೆ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇರ್ಲಿಲ್ಲ ಅವರು. ಅಂಡ್ ನಮ್ಗೆ ಎಂತಾದ್ರು 1-2 ಮಾರ್ಕ್ಸ್ ಎಲ್ಲ ಹೋದ್ರೆ ಅವರು ಟೆನ್ಷನ್ ಮಾಡ್ಬೇಡ, ಎಕ್ಸಾಮ್ಗೆ ಒಳ್ಳೆ ಮಾಡು, ಡೂ ಯುವರ್ ಬೆಸ್ಟ್ ಅಂತ ಎಲ್ಲ ಮೋಟಿವೇಶನ್ ಕೊಡ್ತಿದ್ರು. ಈಗ ಯಾವ ಕಾಲೇಜಲ್ಲಿ ಓದ್ತಾ ಇದ್ದೀರಿ? ಈಗ ಜ್ಞಾನಸುಧಾರೆ ಕಾರ್ಕಳ. ಅಲ್ಲೇ ಕಂಟಿನ್ಯೂ ಮಾಡಿದ್ದೀರಿ? ಹೌದು. ಏನ್ ನಿಮ್ದು ಏಮ್ಸ್ ಏನು, ಮುಂದಿನ ಕನಸೇನು? ನಾನು ಸೈನ್ಸ್ ಅಲ್ಲಿ PCMB ತಗೊಂಡಿದ್ದೇನೆ. ಈಗ ಡಾಕ್ಟರ್ ಆಗ್ಬೇಕು ಅಂತ ಕನಸಿತ್ತು. ಡಾಕ್ಟರ್ ಆಗ್ತೀರಿ ನೀವು? ಓಕೆ. ಈಗ ಈ ಬಾರಿ ನಮಗೆ ಉಡುಪಿ ಜಿಲ್ಲೆ ಫಸ್ಟ್ ಬರಬೇಕಂತ ನಮ್ಮ ಇಲಾಖೆ ಒಂದು ಆಶೋತ್ತರ. ಹಾಗಾಗಿ ನಮ್ಮ ಈ ಬಾರಿಯ SLC ವಿದ್ಯಾರ್ಥಿಗಳಿಗೆ ನೀವು ಕೊಡೋ ಟಿಪ್ಸ್ ಏನು ಹೇಳಕ್ಕೆ ಇಷ್ಟಪಡ್ತೀರಿ?
ಅಂದ್ರೆ ಅವರ ಶ್ರಮ ಅವರ ಭವಿಷ್ಯವನ್ನೇ ಗೊತ್ತಿರ್ತದೆ ಸರ್. ಶ್ರದ್ಧೆ ಮತ್ತೆ ನಿರಂತರ ಪರಿಶ್ರಮ ಅವರಿಗೆ ಹೆಚ್ಚು ಅಂಕ ಗಳಿಸಲು ಪ್ರಯತ್ನ ಇದು ದಾರಿದೀಪಾಗ್ತದೆ. ಅಂಡ್ ಅವರು ಓದನ್ನು ಎಂದು ಕೊಲೆಯಿಂದ ಭಾವಿಸಬಾರ್ದು. ಮತ್ತೆ ಹಿಂದಿನ ಪ್ರಶ್ನೆ ಪತ್ರಿಕೆ ಪ್ರೀವಿಯಸ್ ಇಯರ್ PYQs ಅದೆಲ್ಲ ಅದೇ ನೋಡ್ಬೇಕು, ಅದೇ ಓದ್ಬೇಕು. ಸ್ವಸ್ತಿಕಾ ಮತ್ ಅವರೇ, ತುಂಬಾ ಖುಷಿ ಆಯ್ತು ನಿಮ್ಮೊಟ್ಟಿಗೆ. ಸರ್ ಏನಂತ ಕೇಳಿಕೊಂಡೆ ಒಂದು ಪ್ರಶ್ನೆ ಸ್ವಸ್ತಿ ಅವರೇ, ನಿಮಗೆ ಈಗ 625ರಲ್ಲಿ 625 ಅಂಕ ಬಂದಿದೆ. ಈಗ ಪರೀಕ್ಷೆಗಿಂತ ಮೊದಲು ಅಂತ ಹೇಳಿದ್ರೆ ಪರೀಕ್ಷೆ ತಯಾರಾಗುವಾಗ 625ರ ಗುರಿ ಇಟ್ಕೊಂಡಿದ್ರಾ ಅಥವಾ ಅದು ಒತ್ತಡ ಇತ್ತ ನಿಮಗೆ? 625 ನಾನು ತೆಗಿಲೇಬೇಕು ಅನ್ನುವಂಥ ಒತ್ತಡಗಳಿತ್ತ? ಹೇಗೆ ಅದನ್ನು ಹೇಗೆ ನಿಭಾಯಿಸಿದ್ರಿ? ಇಲ್ಲ ಸರ್, ಮೊದಲು ಜಸ್ಟ್ ಗೋಲ್ ಇಟ್ಟಿದ್ರೆ ಅಂತ. ಅಂಡ್ ಪ್ರೆಷರ್ ಅಂತ ಇರ್ಲಿಲ್ಲ, ಮನೆಯಲ್ಲಿ ಕೂಡ ಇರ್ಲಿಲ್ಲ, ಟೀಚರ್ಸ್ ಕೂಡ ಅಂತ ಪ್ರೆಷರ್ ಆಗ್ತಾ ಇರ್ಲಿಲ್ಲ. ಆದ್ರೆ ಟೀಚರ್ಸ್ ಹೇಳ್ತಿದ್ರು ನಿಮ್ಗೆ ಆಗ್ತದೆ, ರ್ಯಾಂಕ್ ತೆಗಿಲಿಕ್ಕೆ ನಿಮ್ಗೆ ಆಗ್ತದೆ, ನೀವು ಪ್ರಯತ್ನ ಮಾಡ್ಬೇಕು, ಪ್ರಯತ್ನ ಮಾಡಿ ಲಾಸ್ಟಿಗೆ ಅಂತ. ಓಕೆ, ನಿಮ್ಮ ಏನು ಪ್ರಯತ್ನಕ್ಕೆ 625ರ ಫಲ ಸಿಕ್ಕಿತ್ತು? ಹೌದು, ಮತ್ತೆ ಟೀಚರ್ಸ್ ಕೂಡ ಸಪೋರ್ಟ್. ಓಕೆ 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 ಓಕೆ, ತುಂಬ ಥ್ಯಾಂಕ್ಸು. ನಮ್ಮೊಟ್ಟಿಗೆ ನಿಮ್ಮ ವಿಚಾರ ಹಂಚಿಕೊಂಡಿದ್ದೀರಿ. ನಿಮ್ಮ ಭವಿಷ್ಯ ಒಳ್ಳೆಯದಾಗಲಿ, ಹಾಗೆ ನಿಮ್ದೇನು ಕನಸಿದೆ ಅದು ಈಡೇರಲಿ ಅಂತ ಹೇಳ್ತಾ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಹೇಳಿದಾಗೆ ಅವರು ಹೇಳಿದ್ರು ಕೂಡ ಸೇಮ್, ಒಂದು ಗುರಿ ಇಟ್ಕೊಳ್ಳುವಂಥದ್ದು, ಅದನ್ನ ಇಟ್ಕೊಂಡಾಗ ಮಾತ್ರ ಒಳ್ಳೆಯ ಮಾರ್ಕನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಬ್ಲೂ ಪ್ರಿಂಟನ್ನು ಕೂಡ ಗಮನಿಸಿಕೊಳ್ಳೋದು, ಮತ್ತು ಸಮಯದ ಹೊಂದಾಣಿಕೆ ಹೇಗೆ ಅಂತ ಹೇಳಿ, ಹೊಂದಾಣಿಕೆ ಅಂದರೆ ಸುಲಭವಾದನ್ನು ಮೊದಲು ಬರಿಬೇಕಂತ ಇವರು ಹೇಳ್ತಾರೆ. ಸುಲಭವಾದನ್ನು ಮೊದಲು ಬರೆದ್ರೆ ಹೆಚ್ಚು ಅಂಕವನ್ನು ಪಡಿಬೋದು. ಆಮೇಲೆ ಮತ್ತೆ ಮಕ್ಕಳು ಏನು ಮಾಡ್ಬೇಕು ಕೇಳಿದ್ರೆ, ಪರೀಕ್ಷೆ ಆ ಪ್ರಶ್ನೆಗೆ ಎಷ್ಟು ಬೇಕೋ ಅಷ್ಟೇ ಆನ್ಸರ್ ಬರೀಬೇಕು. ಈಗ ಬ್ಲೂ ಪ್ರಿಂಟ್ ಅಲ್ಲಿ ಪ್ರತಿ ಪ್ರಶ್ನೆಗೂ ನಿಗದಿತ ಸಮಯವನ್ನು ಕೂಡ ಕೊಟ್ಟಿರ್ತಾರೆ ಅವರು. ಹೌದು, ಈ ಪ್ರಶ್ನೆಗೆ ಇಷ್ಟು ಸಮಯ ಬೇಕು ಅಂತ ಹೇಳ್ಕೊಂಡು ಆ ಸಮಯಕ್ಕೆ ಸರಿಯಾಗಿ ಅವರು ಮಾಡ್ಕೊಳ್ತಾ ಹೋದ್ರೆ, ಪ್ರಶ್ನೆಗೆ ಸರಿಯಾದ ಉತ್ತರ ಬರೀತಾ ಹೋದ್ರೆ ಬಹುಶಃ ಎಲ್ಲೂ ಸಮಯ ವ್ಯತ್ಯಾಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಖಂಡಿತವಾಗಿ. ಅವ್ರು ಏನ್ ಮಾಡ್ತಾರೆ, ಗೊತ್ತಿರುವ ಪ್ರಶ್ನೆಗೆ ಜಾಸ್ತಿ ಬರಿತಾ ಹೋಗ್ತಾರೆ. ಅದು ಲ್ಯಾಂಗ್ವೇಜ್ ಅಲ್ಲಿ ಅವರಿಗೆ ಆಗುವಂತ ಉಪದ್ರ ಜಾಸ್ತಿ. ಕನ್ನಡ ಇವತ್ತು 2ನೇ ಪ್ರಿಪರೇಟರಿ ಆರಂಭಗೊಂಡಿದೆ, ಇವತ್ತು ಆರಂಭಗೊಂಡಿದೆ. ಸೊ ಹಾಗಾಗಿ ನೋಡ್ಬೇಕು ಯಾವ ರೀತಿಯಲ್ಲಿ ಹೊಂದಾಣಿಕೆ ಮಾಡಿ, ಬಹುಶಃ ಇದು ಮುಂದೆ ಹೆಲ್ಪ್ ಆಗ್ಬೋದು. ಇವತ್ತು ಪ್ರಸಾರ ಆದ್ರೂ ಕೂಡ ಮುಂದೆ ಇದು ಕಾರ್ಯಕ್ರಮ ಮಕ್ಕಳಿಗೆ ತೋರಿಸಿದಾಗ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಮುಂದೆ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ನಿತೀಶ್ ಭಟ್ ಅವರು. ನಿಧೀಶ್ ಭಟ್, ನಮಸ್ಕಾರ. ನಮಸ್ಕಾರ ಸರ್. ಹೆಂಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ಚೆನ್ನಾಗಿದ್ದೀರಾ? ಹೌದು ಸರ್. ನೀವು ಯಾವ ಸ್ಕೂಲ್, ಹೈಸ್ಕೂಲ್ ಯಾವ್ದ್ರಲ್ಲಿ, ಎಲ್ಲಿ ಓದಿದ್ದು? ಹೈಸ್ಕೂಲು ವಿವೇಕ ಬಾಲಕರ ಪ್ರೌಢಶಾಲೆ ಕೋಟ. ಎಷ್ಟು ಮಾರ್ಕ್ ಬಂದಿತ್ತು ಗುರುಗಳೇ? 625ಕ್ಕೆ 620. 620 ಮಾರ್ಕ್ ಬಂದಿತ್ತು. ಓಕೆ, ಅಭಿನಂದನೆಗಳು ಮೊದಲನೇದಾಗಿ. ವಿಶೇಷವಾಗಿ ಏನಂತ ಹೇಳಿದ್ರೆ, ನಾವು ಈ ಒಂದು ಸಂಚಿಕೆಯಲ್ಲಿ ಉತ್ಕೃಷ್ಟ ಶ್ರೇಣಿಯಲ್ಲಿ ಅತ್ಯಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳೊಂದಿಗೆ ಮಾತಾಡ್ತಾ ಇದ್ದೀವಿ. ನೀವು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದೀರಿ, ನಿಮಗೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ ಮೊದಲ ಪ್ರಶ್ನೆ, ನೀವು ಪರೀಕ್ಷೆಗೆ ಹೇಗೆ ತಯಾರು ಮಾಡ್ತಾ ಇದ್ರಿ ಅಂತೇಳಿ? ಸರ್, ನಾನು 8ನೇ ತರಗತಿಯಿಂದಲೇ ಪ್ರತಿನಿತ್ಯ ಬೆಳಿಗ್ಗೆ 5 ಗಂಟೆಗೆ ಏಳುವ ಮತ್ತೆ ಎದ್ದು ಓದುವ ಅಭ್ಯಾಸವನ್ನು ರೂಢಿಸಿಕೊಂಡಿದ್ದೆ. ಅದನ್ನು ಹಾಗೆ ಮುಂದುವರಿಸಿದೆ. ಜೊತೆಯಲ್ಲಿ ಪ್ರತಿನಿತ್ಯ ಮಾಡಿದ ಪಾಠಗಳನ್ನ ಅಂದೇ ಮನೆಯಲ್ಲಿ ಓದಿ, ಏನಾದ್ರೂ ಡೌಟ್ ಬಂದ್ರೆ ಮರು ದಿವಸವೇ ಶಾಲೆಯಲ್ಲಿ ಅಧ್ಯಾಪಕರ ಬಳಿ ಪರಿಹರಿಸಿಕೊಳ್ತಿದ್ದೆ. ಹೀಗೆ ತಯಾರಿ ಮಾಡ್ತಿದ್ದೆ ಸರ್ ಪರೀಕ್ಷೆಗೆ. ಅಂದ್ರೆ ಅವತ್ತಿನ ಇದನ್ನ ಇವರು 8ನೇ ಕ್ಲಾಸ್ ಶುರು ಮಾಡಿದ್ದಾರೆ, ಆ ದಿನವೇ ಪೂರೈಸಿಕೊಳ್ಳಿ. ಹೌದು, 8ನೇ ಕ್ಲಾಸಿಗೆ ಇವರೊಂದು ಆರಂಭಿಸಿದ್ದಾರೆ. ಏನಾದ್ರೂ ಈ ಟೈಮ್ ಟೇಬಲ್ ಅನ್ನು ಮಾಡ್ಕೊಳ್ತಿದ್ದೀರಾ? ಹೌದು ಸರ್, ಪ್ರತಿನಿತ್ಯ ಓದ್ತಿದ್ದೆ. ಪರೀಕ್ಷೆ ವೇಳಾಪಟ್ಟಿ ಬಂದಾಗ ಆ ಓದುವ ಸಮಯವನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತಿದ್ದೆ. ದಿನಕ್ಕೆ ಒಂದು 4 ರಿಂದ 5 ಗಂಟೆ ಓದ್ತಾ ಇದ್ದೆ. ಪರೀಕ್ಷೆ ವೇಳಾಪಟ್ಟಿ ಗಮನಿಸ್ಕೊಂಡು ಅದಕ್ಕೆ ಸರಿಯಾಗಿ ದಿನಗಳನ್ನು ಹೊಂದಿಸ್ಕೊಂಡು ಉಲ್ಟಾದಿಂದ ಓದ್ತಾ ಬರ್ತಿದ್ದೆ ಸರ್. ನೀವೊಂದು ಟೈಮ್ ಟೇಬಲ್ ಮಾಡ್ಕೊಳ್ತಿದ್ದೀರಾ? ಹೌದು ಸರ್. ಪರೀಕ್ಷಾ ಟೈಮ್ ಟೇಬಲ್ ಒಂದ್ ಕಡೆಯಲ್ಲಿ, ಮತ್ತೆ ನೀವೊಂದು ವೇಳಾಪಟ್ಟಿ ಟೈಮ್ ಟೇಬಲ್ ಮಾಡ್ಕೊಂಡು ಓದ್ತಾ ಇದ್ರಿ? ಹೌದು ಸರ್. ಓಕೆ, ಈಗ ವಿಷಯಕ್ಕೂ ಸಮಯವನ್ನು ಹಂಚಿಕೆ ಮಾಡಿ ಓದ್ತಾ ಇದ್ದೆ. ಪ್ರತಿ ವಿಷಯಕ್ಕೂ ಸಮಯವನ್ನು, ಪ್ರತಿ ವಿಷಯಕ್ಕೆ ಕೂಡ ಒಂದು ಸಮಯನ ಇಡ್ತಾ ಇದ್ರಿ ನೀವು? ಹೌದು ಸರ್. ಈಗ ಬ್ಲೂ ಪ್ರಿಂಟ್ ಬಗ್ಗೆ ಈ ಬಾರಿ ನಮ್ಮ ಇಲಾಖೆ ತುಂಬಾ ಒತ್ತನ್ನು ಕೊಟ್ಟಿದೆ. ನೀವು ಓದುವಾಗ ಕಳೆದ ವರ್ಷ ಬ್ಲೂ ಪ್ರಿಂಟ್ಗೆ ಎಷ್ಟು ಗಮನ ಕೊಟ್ಟಿದ್ದೀರಿ? ಯಾವ ರೀತಿ ನೋಡ್ಕೊಳ್ತಾ ಇದ್ದೀರಿ? ನಾವು ಓದುವಾಗ ಬ್ಲೂ ಪ್ರಿಂಟ್ ಇರಲಿಲ್ಲ ಸರ್ ನಮ್ಗೆ.
ಪಠ್ಯ ಪುಸ್ತಕವನ್ನೇ ಓದ್ತಿದ್ವಿ. ಪಠ್ಯಪುಸ್ತಕ ಹೆಚ್ಚು ಪ್ರಾಮುಖ್ಯತೆ ಕೊಡದು ಹೋದ್ ನೀವು. ನನ್ನೆಲ್ಲ ಮಿತ್ರರಿಗೆ ಒಂದು ಕಿವಿ ಮಾತಂದ್ರೆ, ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಪಠ್ಯ ಪುಸ್ತಕದಲ್ಲೇ ಇರ್ತದೆ. ವಿದ್ಯಾರ್ಥಿಗಳಿಗೆ ಒಳ್ಳೆ ಅಂಕ ಗಳಿಸ್ಬೇಕಂದ್ರೆ ಪಾಠ ಪುಸ್ತಕ ಓದುವುದೇ ಸೂಕ್ತ ಮಾರ್ಗ. ಪಠ್ಯ ಪುಸ್ತಕನೇ ಪ್ರಧಾನ ಅಂತ ಹೇಳೋದು ನೀವು. ಹೌದು ಸರ್. ಈಗ ಇನ್ನೊಂದು ಬಹಳ ಮುಖ್ಯವಾಗಿ ಈ ಓಲ್ಡ್ ಕ್ವಶನ್ ಪೇಪರ್ ಈ ಬಾರಿ ನಮ್ಮ ಮಂಡಳಿ 4 ಕ್ವಶನ್ ಪೇಪರ್ 3 ಪ್ರಿಪರೇಟರಿಯಲ್ಲೇ ಮಾಡ್ತಾ ಇದೆ. ಹಳೆ ಪ್ರಶ್ನೆ ಪತ್ರಿಕೆ ಗಮನಿಸುವುದು ಹೆಚ್ಚು ಸೂಕ್ತ ಆಗುತ್ತಾ ಅಥವಾ ಹೆಚ್ಚು ಲಾಭ ಆಗುತ್ತಾ ಅಂತ ಮಕ್ಕಳಿಗೆ? ಹೌದು ಸರ್, ತುಂಬಾ ಅನುಕೂಲ. ನಾನು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ ಮತ್ತು ಆ ವರ್ಷ ಬಿಟ್ಟ ಮಾಡೆಲ್ ಪ್ರಶ್ನೆ ಪತ್ರಿಕೆಗಳನ್ನ ಓದ್ತಿದ್ದೆ. ಮತ್ ಪರೀಕ್ಷೆ ಸಮಯದಲ್ಲಿ ಅದನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬರೀತಿದ್ದೆ. ಇದರಿಂದ ನನಗೆ ಸಮಯ ಹೊಂದಾಣಿಕೆಗೂ ಸಹಾಯವಾಗ್ತಿತ್ತು. ಈಗ ಬಹುತೇಕ ಮಕ್ಕಳಿಗೆ ಗಣಿತ ಬಹಳ ಕಷ್ಟ, ವಿಜ್ಞಾನ ಕೂಡ ಅಷ್ಟೇ ಕಷ್ಟ. ಈ ಗಣಿತ ವಿಜ್ಞಾನದಲ್ಲಿ ಹೆಚ್ಚು ಮಾರ್ಕ್ ಪಡಿಬೇಕಾದ್ರೆ ಏನ್ ಮಾಡ್ಬೇಕು? ನನ್ನ ಪ್ರಕಾರ ಮೊದಲು ಆ ವಿಷಯಗಳನ್ನ ಇಷ್ಟಪಡ್ಬೇಕು ಮತ್ತೆ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು. ಗಣಿತವನ್ನ ಓದುದಲ್ಲ, ಪೆನ್ನು ಹಾಳೆ ಹಿಡಿದು ಬರ್ದು ಕಲಿಬೇಕು. ವಿಜ್ಞಾನದ ಚಿತ್ರಗಳನ್ನು ಬಿಡಿಸಿ ಕಲಿಬೇಕು ಮತ್ತು ಪಾಠ ಪುಸ್ತಕದ ಮೂಲೆಯನ್ನು ಓದ್ಬೇಕು. ಇದರಿಂದ ಮ್ಯಾಥ್ಸ್ ಸೈಡ್ ಕಷ್ಟ ಆಗುದೇ ಇಲ್ಲ. ಓಕೆ, ನೀವೀಗ ಎಕ್ಸಾಮ್ ಹತ್ರ ಬಂದ ರಿವಿಷನ್ ಹೇಗ್ ಮಾಡ್ತಾ ಇದ್ರಿ? ಟೆಕ್ಸ್ಟ್ ಬುಕ್ ಓದ್ತಾ ಬೇರೆ ಎಂತಾದ್ರೂ ಬೇರೆ ಪುಸ್ತಕ ನಿಮ್ ಜೊತೆ ಇತ್ತಾ? ಟೆಕ್ಸ್ಟ್ ಬುಕ್ ಓದ್ತಿದ್ದೆ ಸರ್. ಟೆಕ್ಸ್ಟ್ ಬುಕ್ ಓದುವಾಗ ಟೀಚರ್ಸ್ ಹೇಳಿದ ಇಂಪಾರ್ಟೆಂಟ್ ಪಾಯಿಂಟ್ ಮಾಡ್ಕೊಳ್ತಿದ್ದೆ. ಮತ್ತೆ ಎಕ್ಸಾಮ್ ಸಮಯದಲ್ಲಿ ಅಂಡರ್ಲೈನ್ ಮಾಡಿದ್ದನ್ನ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನೆಲ್ಲ ಒಮ್ಮೆ ರಿವೈಸ್ ಮಾಡ್ತಾ ಇದ್ದೆ. ಈಗ ಇನ್ನೊಂದು ಬಹಳ ಬಹುತೇಕ ಇರುವಂತದ್ದು ಟೈಮ್ ಇಲ್ಲ. ಸಮಯದ ಹೊಂದಾಣಿಕೆ ಹೇಗೆ? ಈಗ ಬೆಳಿಗ್ಗೆ 5 ಗಂಟೆಯಿಂದ ನನ್ನ ದಿನಚರಿ ಆರಂಭ. 7 ಗಂಟೆವರೆಗೆ ಓದ್ತಿದ್ದೆ. ಸಂಜೆ ಮತ್ತೊಂದು 3 ಗಂಟೆ ಓದ್ಲಿಕ್ಕೆ ಇರ್ತಿದ್ದೆ. ಮತ್ ದಿನಕ್ಕೊಂದು ಗಂಟೆ ಸಂಗೀತಾಭ್ಯಾಸಕ್ಕೂ ಸಮಯವನ್ನ ಮೀಸಲಿಡ್ತಿದ್ದೆ. ನನ್ನ ಈ ಹವ್ಯಾಸ ನನ್ನ ಏಕಾಗ್ರತೆ ಹೆಚ್ಚಿಸ್ತಿತ್ತು, ಹಾಗೆ ಓದಿಗೆ ತುಂಬಾ ಪೂರಕವಾಗಿತ್ತು. ಈ ರೀತಿ ನಾನು ಹೊಂದಾಣಿಕೆ ಮಾಡ್ಕೊಂಡಿದ್ದೆ ಸರ್. ಓಕೆ, ನಿಮಗೆ ಪೋಷಕರ ಸಹಕಾರ ಹೇಗೆ ನೆನಪಿಸ್ಕೊಳ್ತೀರಿ ಇವತ್ತು? ಸರ್, ಮನೆಯಲ್ಲಿ ನನ್ನ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳೆರಡಕ್ಕೂ ಒಳ್ಳೆ ಪ್ರೋತ್ಸಾಹ ನೀಡ್ತಿದ್ರು. ಶಾಲೆಯಲ್ಲೂ ನನ್ನ ಸರ್ವತೋಮುಖ ಅಭಿವೃದ್ಧಿಗೆ ನನ್ನೆಲ್ಲ ಅಧ್ಯಾಪಕರು ಕಾರಣಕರ್ತರು ಅಂತ ತಿಳಿಸಲು ನನ್ಗೆ ಹೆಮ್ಮೆ ಅನಿಸ್ತದೆ ಸರ್. ಅವರೆಲ್ಲರಿಗೂ ನಾನು ಚಿರಋಣಿ. ಓಕೆ, ಈಗ ನೀವು ಮುಂದೆ ಎಲ್ಲಿ ಯಾವ ಕಾಲೇಜಲ್ಲಿ ಓದ್ತಾ ಇದ್ರಿ? ವಿವೇಕ ಪದವಿ ಪೂರ್ವ ಕಾಲೇಜು ಕೋಟ. ಏನ್ ಕನಸು ನಿಮ್ದು ಮುಂದೆ? ಮುಂದೆ ಭಾರತೀಯ ನೌಕಾ ಸೇನೆಯಲ್ಲಿ ಸೇರಿ ದೇಶ ಸೇವೆ ಮಾಡ್ಬೇಕನ್ಸುತ್ತೆ. ಬಹಳ ಖುಷಿ ಆಯ್ತು. ಇಬ್ರು ಡಾಕ್ಟರ್ ಸಿಕ್ಕಿದ್ರು, ಒಬ್ರು ಮಿಲಿಟರಿ ಸಿಕ್ಕಿದ್ರು, ಸೈನಿಕರು ಸಿಕ್ಕಿದ್ರು. ಈಗ ಮತ್ತೊಂದು ಬಹಳ ಮುಖ್ಯವಾಗಿ ಈ ಬಾರಿ ನಮ್ಮ ಜಿಲ್ಲೆ ಫಸ್ಟ್ ಪ್ಲೇಸ್ ಬರಬೇಕು. ಹಾಗಾಗಿ ಪ್ರಥಮ ಸ್ಥಾನ ಬರಬೇಕಾದ್ರೆ ನಮ್ಮ SLC ಮಕ್ಕಳ ಅತ್ಯಂತ ಹೆಚ್ಚು ಅಂಕವನ್ನ ಪಡಿಬೇಕು. ಈ ಬಾರಿ SLC ಓದುವ ಮಕ್ಕಳಿಗೆ ನೀವೇನು ಸಲಹೆ ಅಥವಾ ಟಿಪ್ಸ್ ಅನ್ನ ಕೊಡ್ತೀರಿ? ಇದ್ರೆ ಹೆದರಬೇಡಿ, ಗುರುಗಳ ಮಾರ್ಗದರ್ಶನ, ನಿಮ್ಮ ಪ್ರಯತ್ನ ಇವೆರಡು ಸೇರಿದ್ರೆ ಉತ್ತಮ ಅಂಕಗಳನ್ನ ನೀವೆಲ್ಲರೂ ಗಳಿಸಬಲ್ರಿ. ಆಮೇಲೆ ಓಕೆ ಸಂಪರ್ಕ ಸ್ವಲ್ಪ ಹೋಗಿದೆ ಅಂತ ಕಾಣ್ತೇವೆ. ನಾವು ಒಂದು ಇವರು ಹಲೋ ಕಟ್ಟಾಗಿದೆ. ಒಂದು ಪ್ರಶ್ನೆ ಬಾಕಿ ಇತ್ತು. ಅವರು ಮಾತನಾಡುವಾಗ ಒಂದು ವಿಚಾರ ಹೇಳಿದರು, ನಾನು ಪಠ್ಯ ಮತ್ತು ಸಹಪಠ್ಯ ಚಟುವಟಿಕೆಗೆ ಅದರ ಬಗ್ಗೆ ಒಂದು ಪ್ರಶ್ನೆ ಕೇಳಬೇಕಾಗಿತ್ತು ನನಗೆ. ಯಾಕಂತ ಹೇಳಿದರೆ ಕೆಲವರು ಏನು ಮಾಡ್ತಾರೆ, ಈ ಓದುವ ಇದರಲ್ಲಿ ಬೇರೆ ವಿಚಾರಗಳನ್ನ ನೆಗ್ಲೆಕ್ಟ್ ಮಾಡಿ ಬಿಡ್ತಾರೆ. ಹೌದು, ಅದು ಎಲ್ಲಿಯ ತನಕ ಕೇಳಿದ್ರೆ SSLCಗೆ ಬಂದ ತಕ್ಷಣ ಎಲ್ಲ ಹವ್ಯಾಸಗಳು ಬಂದಾಗ್ಬಿಟ್ಟು ಬೇರೆ ಯಾವುದೂ ಇಲ್ಲ. SSLC ಓದುವುದು ಮಾತ್ರ. SSLC ಅಂತ ಹೇಳಿದ್ರೆ ಒಂದು ರೀತಿಯ ಬ್ರಹ್ಮರಾಕ್ಷಸನ ಕಡೆಗೆ ಎದುರು ನಿಂತ ಹಾಗೆ. ಆ ರೀತಿಯ ಭಾವನೆಯಿಂದ ಅದಕ್ಕೊಂದು ಒಳ್ಳೆ ಇದು ಹೇಳಿದ್ರು ಅವರು, ದಿನನಿತ್ಯ 1 ಗಂಟೆ ಸಂಗೀತ ಅಭ್ಯಾಸ ಮಾಡ್ತೀನಿ. ಹಲೋ ನಮಸ್ತೆ. ಹಲೋ, ಈಗ ಏನು ಗೊತ್ತಾ, ನೀವು ಕೊನೆದು ಏನು ಸಂದೇಶ ಕೊಡ್ತೀರಿ ನಮ್ಮ ಈ ಬಾರಿ ವಿದ್ಯಾರ್ಥಿಗಳಿಗೆ, SLC ವಿದ್ಯಾರ್ಥಿಗಳಿಗೆ? ಅದೇ ಮಿತ್ರರೇ, ಹೆದರಬೇಡಿ, ಗುರುಗಳ ಮಾರ್ಗದರ್ಶನ, ನಿಮ್ ಪ್ರಯತ್ನ ಇವೆರಡು ಸೇರಿದ್ರೆ ಉತ್ತಮ ಅಂಕಗಳನ್ನ ನೀವೆಲ್ಲರೂ ಗಳಿಸಬಲ್ರಿ. ಉದಾಸೀನ ಬೇಡ, ಜೊತೆಗೆ ಎಲ್ಲ ಬರುತ್ತೆ ಎನ್ನುವ ಅತಿ ಆತ್ಮವಿಶ್ವಾಸವೂ ಬೇಡ. ಪುನಃ ಓದಿ, ಪರೀಕ್ಷೆ ಬರೆಯುವಾಗ ಟೆನ್ಷನ್ ಮಾಡ್ಕೊಳ್ಬೇಡಿ. ಅಕ್ಷರ ಚೆನ್ನಾಗಿರ್ಲಿ, ಬರುವುದನ್ನ ಚೆನ್ನಾಗಿ ಬರೆಯಿರಿ.
ಎಲ್ಲರಿಗೂ ಶುಭವಾಗ್ಲಿ. ಮತ್ತೊಂದು ಪ್ರಶ್ನೆ, ಒಂದು ಪೂರಕವಾಗಿ ಸರ್, ನೀವು ಚಟುವಟಿಕೆ ಅದೇ ನೀವು ಏನ್ ಮಾಡ್ತಾರೆ ಕೇಳಿದ್ರೆ SSLCಗೆ ಬಂದ ತಕ್ಷಣ ನಿತೀಶ್ ಅವರೇ ಏನು ಹವ್ಯಾಸಗಳಿದೆ ಅದನ್ನೆಲ್ಲ ಬದಿಗಿಟ್ಬಿಡ್ತಾರೆ. ನಾನು ಓದುವುದು ಮಾತ್ರ, ಮಾರ್ಕ್ ಪಡೆಯುವುದು ಮಾತ್ರ ಅನ್ನುವಂಥದ್ದು ಇರ್ತದೆ. ಆದರೆ ನೀವು ಹಾಗಲ್ಲ, ದಿನನಿತ್ಯ 1 ಗಂಟೆ ಸಂಗೀತ ಅಭ್ಯಾಸ ಮಾಡ್ತೀನಿ ಅಂತ ಹೇಳಿದ್ರಿ, ಮತ್ತೆ ಸಂಗೀತಕ್ಕೆ ಅಷ್ಟೇ ಪ್ರಾಧಾನ್ಯತೆಯನ್ನು ಕೂಡ ಕೊಟ್ಟಿದ್ದೀರಿ ನೀವು. ಹೌದು ಸರ್. ಅದನ್ನು ಮತ್ತೆ ಈ ಓದನ್ನ ಎರಡು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರಿ ಅಂತ? ಅದೇ ಯಾವ್ದು ಸಮಸ್ಯೆ ಆಗ್ಲಿಲ್ಲ. ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ದು 2 ಗಂಟೆ ಓದ್ತಾ ಇದ್ದೆ. ಮತ್ ಸಂಜೆ ಬಂದಾಗ 1-3 ಗಂಟೆ ಓದ್ತಿದ್ದೆ. ಮತ್ ನಾನು ಹವ್ಯಾಸವನ್ನ ಇಷ್ಟಪಡ್ತಿದ್ದೆ, ಸಂಗೀತ ಪ್ರಾಕ್ಟೀಸ್ ಮಾಡ್ತಿದ್ದೆ, ಖುಷಿ ಅನ್ತಿತ್ತು. ಅದರಿಂದ ನಿಮ್ಗೆ ಓದ್ಲಿಕ್ಕೆ ಮತ್ತಷ್ಟು ಹುಮ್ಮಸ್ಸು ಬರ್ತಾ ಇತ್ತು. ಈ ಸಹಪಠ್ಯ ಪೂರಕವಾಗಿತ್ತು ಓದ್ಲಿಕ್ಕೆ. ಅಂದ್ರೆ ಈ ಸಹಪಠ್ಯ ಚಟುವಟಿಕೆ ಎಲ್ಲಿಯೂ ಕೂಡ ನಮ್ಮ ಪಠ್ಯ ಚಟುವಟಿಕೆ ತೊಂದರೆ ಆಗೋದಿಲ್ಲ. ಇಲ್ಲ ಸರ್. ಹೌದು, ಯಾಕಂದ್ರೆ ನೀವು ಬೇರೆ ಬೇರೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರಿ. ನಂಗೆ ನೆನಪಾಗ್ತದೆ, ಪ್ರತಿಭಾ ಕಾರಂಜಿಯಲ್ಲಿ ರಾಜ್ಯ ಮಟ್ಟಕ್ಕೆ ಹೋದ್ರು ನೀವು. ಹೌದು ಸರ್, ರಾಜ್ಯ ಮಟ್ಟದಲ್ಲಿ ಬಹುಮಾನವೂ ಬಂತು. ಓಕೆ, ಖಂಡಿತವಾಗಿ ನಿಮ್ದು ಈ ರೀತಿ ಹೊಸ ರೀತಿಯ ಯೋಚನೆ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದಕ್ಕೆ. ನಿಮ್ಗೇನು ಕನಸಿದೆ ಈಡೇರ್ಲಿ ಅಂತ ಹೇಳ್ತಾ ನಿಮ್ಗೆ ತುಂಬಾ ಧನ್ಯವಾದಗಳು. ಧನ್ಯವಾದ ಸರ್, ಅವಕಾಶಕ್ಕಾಗಿ ಧನ್ಯವಾದ. ಓಕೆ, ಇವರು ಸ್ವಲ್ಪ ಬೇರೆ ರೀತಿಯ ವ್ಯಕ್ತಿತ್ವ ವಿದ್ಯಾರ್ಥಿ. ಪಠ್ಯ ಮತ್ತು ಸಹಪಠ್ಯ ಚಟುವಟಿಕೆಗಳನ್ನ ಸಮನ್ವಯ ಮಾಡಿಕೊಂಡು ಹೋಗುವಂಥದ್ದು. ಹೌದು, ಅದು ಕೂಡ ಒಂದ್ ಲೆಕ್ಕ ಒಳ್ಳೇದೇ. ಸಹಪಠ್ಯ ಚಟುವಟಿಕೆಗಳು ಕೂಡ ನಮ್ಮ ಬೆಳವಣಿಗೆಗೆ ಪೂರಕ ಆಗುತ್ತೆ ಅಂತೇಳಿ. ಮತ್ತೆ ಪರೀಕ್ಷೆ ಒತ್ತಡದಿಂದ ಕೂಡ ಅವ್ರು ಹೊರಗೆ ಬರ್ತಾರೆ, ರಿಲ್ಯಾಕ್ಸ್ ಆಗ್ಲಿಕ್ಕೂ ಕೂಡ. ಈಗ ಅವ್ರು ಟಿವಿ ನೋಡ್ಕೊಂಡು ಅಥವಾ ಹೊರಗಡೆ ಸುತ್ತಾಡೋದಕ್ಕಿಂತ ಈ ಒಂದು ಹವ್ಯಾಸ ಇದ್ರೆ ಅದು ಬೆಳೀತದೆ, ಇದು ಬೆಳೀತದೆ. ಇದು ಹೌದು, ಎರಡೂ ರೀತಿಯಲ್ಲಿ ಅವರು ಒಂದು ಹೇಳಿದ್ರು ಸರ್ವತೋಮುಖ ಬೆಳವಣಿಗೆ. ಸರ್ವತೋಮುಖ, ಖಂಡಿತ ಅದು ಸಾಧ್ಯ ಆಗ್ತದೆ. ಹೌದು, ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿ ಮತ್ತು ರಾಜ್ಯ ಶಿಕ್ಷಣ ನೀತಿ ಏನಿರ್ತದೆ, ಮಗುವಿನ ಸರ್ವಾಂಗಣ ಆಗ್ಬೇಕಾದ್ರೆ ಎಲ್ಲದಲ್ಲೂ ಇರಬೇಕಂತ. ಚಟುವಟಿಕೆ ಮತ್ತು ಪಠ್ಯ ಮತ್ತು ಸಹಪಠ್ಯ ಚಟುವಟಿಕೆಯಲ್ಲಿ ಇದ್ರೆ ಮಾತ್ರ. ಯಾಕೆಂದ್ರೆ ಮುಂದೆ ಕೂಡ ಹಾಗೆ ಅಲ್ವಾ, ಒಂದು ರೀತಿಯಲ್ಲಿ ಬರೀ ಪುಸ್ತಕದ ಹುಳುವಾದ್ರೆ ಅವರಿಗೆ ಯೋಚನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಮುಂದೆ ಗಮನಿಸೋಣ. ಮುಂದೆ ವೈಷ್ಣವಿ ಅಲ್ಸೆ ಅವರು ಸಂಪರ್ಕ ಬಂದ ನೋಡೋಣ. ಹಲೋ, ನಮಸ್ತೆ. ಹೇಗಿದ್ದೀರಿ? ಆರಾಮಲ್ಲಿದ್ದೀರಾ? ಓಕೆ, ತುಂಬಾ ಖುಷಿ ಆಯ್ತು ನೀವು ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ಲಿಕ್ಕೆ ಯೋಚನೆ ಮಾಡೋದಕ್ಕೆ. ವಿಶೇಷವಾಗಿ ಮೊದಲಿಗೆ ಅಭಿನಂದನೆ. ಎಷ್ಟು ಮಾರ್ಕ್ಸ್ ಸಿಕ್ಕಿತ್ತು ನಿಮ್ಗೆ SSLCಯಲ್ಲಿ? 620. 620. 625 620. 5 ಮಾರ್ಕ್ ಇದ್ರೆ ಒಂದು ಲಾಟ್ರಿ ಆಗ್ತಿತ್ತಲ್ವ? 625 ಆಗ್ತಿತ್ತು. ಯಾವ ಸ್ಕೂಲಲ್ಲಿ ಓದಿದ್ದು ನೀವು? ಯಾವ ಹೈಸ್ಕೂಲಲ್ಲಿ ಓದಿದ್ದು? ಚೇತನ ಹೈಸ್ಕೂಲ್. ಚೇತನ ಹೈಸ್ಕೂಲ್ ಅಂಗರಕಟ್ಟೆಯಲ್ಲಿ ಓದ್ತೀರಿ. ಓಕೆ, ಮೊದಲ ಪ್ರಶ್ನೆ ಈಗ ತಾನೇ ಕೇಳ್ತಾ ಇದ್ದ ಪ್ರಶ್ನೆ. ಈಗ ನೀವು ಇನ್ನು ಹೇಗೆ ಎಕ್ಸಾಮಿಗೆ ತಯಾರಿ ಮಾಡ್ತಾ ಇದ್ರಿ ನೀವು? ಈಗ 620 ಮಾರ್ಕ್ ಬಂದಿದೆ, ಯಾವ ರೀತಿಯಲ್ಲಿ ಓದ್ತಾ ಇದ್ರಿ? ಯಾವ ರೀತಿ ಅಂದ್ರೆ ಕ್ಲಾಸ್ ಅಲ್ಲಿ ದಿನ ಏನು ಕಾನ್ಸೆಪ್ಟ್ ಮಾಡ್ತಿದ್ರೆ ಅದನ್ನ ರಿವಿಷನ್ ಮಾಡ್ತಿದ್ವಿ. ಆಮೇಲೆ ಹೆಚ್ಚು ಟೆನ್ಷನ್ ತಗೊಳ್ತಾ ಇರ್ಲಿಲ್ಲ. ಸ್ವಲ್ಪ ಆರಾಮ್ಸೆ ಬಿಂದಾಗ್ತದೆ ಅಂದ್ರೆ ಓದ್ತಾ ಇದ್ವಿ. ಮತ್ತೆ ಟೆನ್ಷನ್ ತಗೊಂಡ್ರೆ ಓದೋದ್ ಕಾನ್ಸೆಪ್ಟ್ ನೆನಪಾಗ್ತು. ಯಾವ್ದು ಕಷ್ಟ ಆಗ್ತೋ ಅದಕ್ಕೆ ಸ್ವಲ್ಪ ಜಾಸ್ತಿ ಪ್ರಿಯಾರಿಟಿ ಕೊಡ್ತಿದ್ವಿ ಹಾಗೆ. ಈಗ ಏನೋ ಟೈಮ್ ಟೇಬಲ್ ಮಾಡ್ಕೊಳ್ತಾ ಇದ್ರಾ ಓದ್ಲಿಕ್ಕೆ ಟೈಮ್ ಟೇಬಲ್ ಮಾಡ್ಕೊಂಡಿದ್ರಾ? ಇಲ್ಲ, ಹಾಗೆಂತ ಇಲ್ಲ. ಅಂದ್ರೆ ಮೈಂಡ್ ಅಲ್ಲಿ ಇಷ್ಟ ಇರೋದು ಇವತ್ತು ಇಂತಿಗೆ ಬುಕ್ಸ್ ಬೇಕಂತ ಅಂದ್ರೆ ಟೈಮ್ ಟೇಬಲ್ ಪ್ರಕಾರ ಯಾವತ್ತು ಇಷ್ಟ ಅಂದ್ರೆ ಒಂದು ದಿನಚರಿ ಲೇಟ್ ಆಗ್ತದೆ. ಅದಕ್ಕೊಂದು ಜಾಸ್ತಿ ಟೈಮ್ ಅರ್ಥ ಮಾಡ್ಕೊಂಡು ಓದ್ಲಿಕ್ಕೆ ಮತ್ತೆ ಗೊತ್ತಾಗ್ತಾ ಸ್ವಲ್ಪ ನೋಡ್ಕೊಂಡು ಟೆಕ್ಸ್ಟ್ ಬುಕ್ ನೋಡ್ಕೊಂಡು ಅರ್ಥ ಆಗಿದ್ಯಾ, ನಾವು ಅರ್ಥ ಮಾಡ್ಕೊಂಡು ಅರ್ಥ ಆಗಿದ್ಯಾ ಅಂತ ನೋಡ್ಕೊಂಡ್ರೆ ಅರ್ಥ ಆಗ್ತದೆ. ಅಂದ್ರೆ ಟೈಮ್ ಕ್ಲೀನ್ ಆಗಿ ನಾವು ಮಾಡ್ಕೊಂಡಿಲ್ಲ. ಈಗ ಬ್ಲೂ ಪ್ರಿಂಟ್ ಅಂತ ಇತ್ತಲ್ವಾ, ಅದನ್ನ ನೀವು ಗಮನಿಸ್ಕೊಳ್ತಾ ಇದ್ರ? ಅದಕ್ಕೆ ಅನುಗುಣವಾಗಿ ಓದ್ತಾ ಇದ್ರ? ಅಂದ್ರೆ ಯಾವ್ದು ಪಾಠಕ್ಕೆ ವೇಟೇಜ್ ಜಾಸ್ತಿ ನೋಡ್ತಾ ಇದ್ವಿ. ಅಂದ್ರೆ ಇಲ್ಲ ನಾವು ಸುಮ್ಮನೆ ಅದೊಂದು ಪಾಠಕ್ಕೆ ತುಂಬಾ ಒತ್ತು ಕೊಡೋಕ್ಕಿಂತ ಅಂದ್ರೆ ವೇಟೇಜ್ ಪ್ರಕಾರ ಓದಿದ್ರೆ ಬೆಟರ್ ಅಂತ ಬ್ಲೂ ಪ್ರಿಂಟ್ ನೋಡ್ತಿದ್ವಿ. ಅದ್ರ ವೇಟೇಜ್ ಅಂದ್ರೆ ಈ ಚಾಪ್ಟರ್ ವೇಟೇಜ್ ಅಂದ್ರೆ ಸ್ವಲ್ಪ ಈ MCQ ಆಕ್ಚುಲಿ ಎಕ್ಸಾಮ್ ಅಲ್ಲಿ ಸ್ವಲ್ಪ ಕಷ್ಟ ಆಗ್ತದಂದ್ರೆ MCQ
ಸೋಷಿಯಲ್ MCQ ಅಂದ್ರೆ ಅವಾಗ ನಾವು ಬೇಗ ಎತ್ತಿದಾಗ ಅದ್ರಲ್ಲಿ MCQ ಟಿಕ್ ಮಾಡ್ಕೊಂಡು ಅಂದ್ರೆ ಹಳೆ ಕ್ವಶನ್ ಪೇಪರ್ ಅನ್ನ ತಂದು ಟಿಕ್ ಮಾಡ್ಕೊಂಡು ಓದಿದ್ರೆ ಸ್ವಲ್ಪ ಈಸಿ. ಈಗ ಗಣಿತ ನೀವೇನು ತಗೊಂಡಿದ್ದೀರಿ PUC ಯಲ್ಲಿ? ಸೈನ್ಸ್ ತಗೊಂಡಿದ್ದೀರಿ. ಈ ಗಣಿತ ಮತ್ತು ವಿಜ್ಞಾನ ಬಹುತೇಕ ಮಕ್ಕಳಿಗೆ ಕಷ್ಟ ಅಂತ ಹೇಳ್ತಾರಲ್ಲ, ಅದ್ರಲ್ಲಿ ಹೆಚ್ಚು ಮಾರ್ಕ್ ಪಡಿಬೇಕಾದ್ರೆ ಏನ್ ಮಾಡ್ಬೇಕು? ಆಕ್ಚುಲಿ ಅದು ಕಷ್ಟ ಅಂತ ನಾವು ಮೈಂಡ್ ಫಿಕ್ಸ್ ಮಾಡ್ಕೊಂಡ್ರೆ ಕಷ್ಟವೇ ಆಗುದು. ಅದು ಆಕ್ಚುಲಿ ಆ ಮೈಂಡ್ ಅದೆರಡು ಕಷ್ಟ ಅಂತ ಎಣಿಸ್ಕೊಳ್ಳೇಬಾರ್ದು. ಆಮೇಲೆ ಎಂತ ಯಾವ್ದು ಗಣಿತ ಇದೆ ವಿಜ್ಞಾನ ಇದೆ ಅದು ಕಲಿತು ಮತ್ತೆ ಹೀಗೆ ಈಗ ನಮ್ಗೆ ಪ್ರಮೇಯ ಇದೆ, ನಾವು ಇದು ಡೆಫಿನೇಷನ್ ಇಲ್ಲ ಅದನ್ನು ನೋಡ್ಕೊಂಡು ಸ್ವಲ್ಪ ಆದ್ಮೇಲೆ ಸ್ವಲ್ಪ ಭಯಪಟ್ಟ ಹೊಡೆದ್ರೆ ನೆನ್ಸ್ಕೊಬೇಕು. ನಮ್ಗೆ ಸಾಧ್ಯವಾದಷ್ಟು ನಾವು ಗಣಿತ ಬರ್ದು ಕಲಿತಾಗ ಅದು ಮೈಂಡಲ್ಲಿ ಈಗ ನಮ್ಗೆ ಏನಾದ್ರು ಹಾಗೆ ಬರ್ದು ಕಲಿಬೇಕು ಹೇಳೋದು ನೀವು? ಬರ್ದು ಕಲಿಯೋದು? ಹೌದು, ಬರ್ದು ಕಲಿಬೇಕು, ಆದಷ್ಟು ಕಲಿಬೇಕು. ನಾವು ಆಕ್ಚುಲಿ ನಂಗೆ ಗಣಿತ ಮತ್ತೆ ವಿಜ್ಞಾನ ಆಕ್ಚುಲಿ ನಮ್ಗೆ ಬೇರೆ ಬಿಕಾಸ್ ನಮ್ಗೆ ಅದು ಬರ್ದು ಸಡನ್ ಯಾವ ಕ್ವಶನ್ ಕೇಳಿದ್ರೆ ನಮ್ಗೆ ಆ ನೈಟ್ ಓದ್ತಿದ್ದು ಟೈಪ್ ಮಾತ್ರ ಆನ್ಸರ್ ಸಿಗ್ತದೆ. ಅದು ನಮ್ಗೆ ಬರ್ದು ಕಲಿತ ಫಾರ್ಮುಲಾ ನಮ್ಗೆ ಫಾರ್ಮುಲಾದೆಲ್ಲ ಒಂದು ಟೇಬಲ್ಸ್ ಮಾಡ್ಕೊಳ್ರೆ ಅದು ದಿನ ಒಂದ್ಸತಿ ಏನಾದ್ರು ಕನ್ಕೊಂಡು ನಮ್ಗಂದ್ರೆ ಪಾಠ ಆದ್ಮೇಲೆ ಎಕ್ಸಿಷನ್ ಆದಾಗ ಹಳೆ ಕ್ವಶನ್ ಪೇಪರ್ ಎಲ್ಲ ಬಿಟ್ಟಾಗ ಅದು ಕ್ವಶನ್ ಇರ್ಲಿಲ್ಲ, ನೀವೇ ಟ್ರೈ ಮಾಡಿ ಅಂತಾಗ ನಮ್ಗೆ ನೆನಪಾಗ್ತಿತ್ತು ಈ ಫಾರ್ಮುಲಾ ಹಾಕಿದ್ರೆ ಆನ್ಸರ್ ಸಿಗ್ಬೋದು ಅಂತ. ಹಾಗಾಗಿ ಅದನ್ನ ಬರ್ದು ಬೆಸ್ಟ್. ಈಗ ನಿಮ್ಗೆ ಎಕ್ಸಾಮ್ ಫಿಯರ್ ಇತ್ತಾ? ಪರೀಕ್ಷಾ ಭಯ? ಇಲ್ಲ, ಆಕ್ಚುಲಿ ಏನಿಲ್ಲ. ನಮ್ದು ಎಕ್ಸಾಮ್ ಹಾಲಿಗೆ ಹೋಗೋ ಟೈಮ್ ಅಂದ್ರೆ ನಾವು ದಿನ ಶಾಲೆಗೆ ಹೋಗೋ ಟೈಮ್ ಹಾಗೆ ಎಕ್ಸಾಮ್ ಭಯ ಒಂಚೂರು ಇರ್ಲೂಬಾರ್ದು ಯಾವುದೇ ಮಕ್ಕಳದ್ದು. ಓಕೆ, ಈಗ ಟೈಮ್ ಕೆಲವರು ಸಾಕಾಗೋದಿಲ್ಲ ಬರ್ಲಿಕ್ಕೆ ಅಂತ ಹೇಳ್ತಾರೆ, ನೀವು ಹೇಗೆ ಸಮಯ ಹೊಂದಿಕೊಳ್ತಾ ಇದ್ರಿ ಈಗ? ಆಕ್ಚುಲಿ ಅದು ಬರೀ ಟೈಮ್ ಎಷ್ಟು ನಮ್ಗಿಂತೂ ನಂಗೆ ಈಗಲೂ ನೆನಪಿತ್ತು, ನಾನು ಮ್ಯಾಥ್ಸ್ ಎಕ್ಸಾಮ್ 1 ಗಂಟೆ ಅಲ್ಲಿ ಮನ್ಕೊಂಡಿದೆ. ನಂಗೆ ರೂಮ್ ಎಸ್ಪೆಷಲಿ ಬಂದ್ರೆ ಆಯ್ತಾ ಅಷ್ಟು ಟೈಮ್ ಹೊಡಿತದೆ. ನಾವು ಟೈಮ್ ವೇಸ್ಟ್ ಮಾಡಿದೆ ಅಂತ ಕೇಳಿದ್ರೆ ಫಸ್ಟ್ ಆಫ್ ಆಲ್ ಕ್ವಶನ್ ಯಾರು ಓದ್ಕೊಂಡಿಲ್ಲ, ಅರ್ಧ ಮತ್ತೆ ಕ್ವಶನ್ ಓದ್ಕೊಂಡಿಲ್ಲ, ಅದೊಂದು ರಾಂಗ್ ಮಾಡಿದೆ ಅಂತ ಆಕ್ಚುಲಿ. ಮತ್ತೆ ಅಂತ ಕೇಳಿದ್ರೆ MCQ ಅಂದ್ರೆ ಅರ್ಧ 1 ಗಂಟೆಗೆ ಆನ್ಸರ್ ಓದ್ಬೇಕಲ್ಲ, ಮತ್ತೆ ನಮ್ಗೆ ಗೊತ್ತಿಲ್ಲ ಅಂತ ಗೊತ್ತಿರುತ್ತೆ, ಅದ್ರ ಟೈಮ್ ವೇಸ್ಟ್ ಮಾಡಿ. ಅವಾಗ ಎಂತಂದ್ರೆ ನಮ್ಗೆ ಬೇರೆ ಕ್ವಶನ್ ಬರೋ ಟೈಮ್ ಸಿಕ್ಕುದಿಲ್ಲ. ಮತ್ತೆ ಈಗ ನಾವು ಆರ್ ಬರ್ಕೊಂಡು ತಪ್ಪಿಗ ನಾವು ಬರತ್ತಿದ್ರೆ ಆರ್ ಬರೀ ಆಗುದಿಲ್ಲ. ಅದಕ್ಕೆ ಆಕ್ಚುಲಿ ಫಸ್ಟ್ ಅಂತಂದ್ರೆ 10 ನಿಮಿಷ ಕರೆಕ್ಟ್ ಆಗಿ ಕ್ವಶನ್ ಪೇಪರ್ ಓದ್ಕೊಳ್ಬೇಕು. ಯಾವ್ದಾರ ಕ್ವಶನ್ ನಮ್ಗೆ ಏನ್ ಗೊತ್ತಿತ್ತು ಅದನ್ನ ಫಸ್ಟ್ ಅಟೆಂಡ್ ಮಾಡ್ಬೇಕು. ಈ 5 ಮಾರ್ಕ್ 4 ಮಾರ್ಕ್ ಅದನ್ನೆಲ್ಲ ಫಸ್ಟೇ ಬರೀಬೇಕು ಆಕ್ಚುಲಿ. ಅದರಿಂದಾನೆ ನಮ್ ಟೈಮ್ ಮಾತ್ರ ಹೋಯ್ಬೇಕು. ಅದನ್ನ ಫಸ್ಟ್ ಬರೀಬೇಕು. ಅಂದ್ರೆ ಹೆಚ್ಚು ಮಾರ್ಕ್ ಇದನ್ನ ಮೊದಲು ಬರಿಬೇಕು ಹೇಳೋದು ನೀವು? 4 ಮಾರ್ಕ್ ಆದ್ಮೇಲೆ ಅದನ್ನ ಫಸ್ಟ್ ಬರ್ದು ಆಮೇಲೆ ಬರ್ದು ಟೈಮ್ ಆರಾಮ್ಸೆ ಟೈಮ್ ಹೋಯ್ತದೆ. ಅಂತಂದ್ರೆ ನೀವು ಸಣ್ಣ ಮಾಡಿ ಅಷ್ಟು ಸಣ್ಣ ಮಾಡಿದ್ರು ಟೈಮ್ ಹೋಯ್ತದೆ. ಅದು ಇವ್ರೆ ಎಲ್ಲ ಎಂತ ಮಾಡಿ ತಪ್ಪೆ ಅಂತ ಕೇಳಿದ್ರೆ MCQ 1 ಗೊತ್ತಿಲ್ಲ ಅಂದ್ರೆ ಒಂದಕ್ಕೆ ಅರ್ಧ ಗಂಟೆ ವೇಸ್ಟ್ ಮಾಡ್ತಾರೆ. ಎಂತ ಮಾಡೋದಿಷ್ಟು ಹಾಗಾಗಿ ಅದು ಯಾರು ಮಾಡಬಾರ್ದು. ತಪ್ಪಿನ ಬಿಟ್ಟಾಗ ಲಾಸ್ಟ್ 10 ನಿಮಿಷದಾಗ ಯಾರು ಹಾಕಿ ಬಂದದ್ದು ಇದೀಗ ಗೊತ್ತಿಲ್ಲ ತಪ್ಪು ಮಾಡಿದ್ರೆ ಸುಮ್ಮನೆ ಮಾಡ್ತಾ ಇತ್ತು. ಓಕೆ, ಈಗ ನಿಮ್ಮ ಸಪೋರ್ಟ್ ಎಲ್ಲ ಹೆಂಗಿತ್ತು? ಮನೆಯವ್ರದೆಲ್ಲ, ಅಪ್ಪ ಅಮ್ಮ ಅದೆಲ್ಲ, ಮಾಸ್ಟರ್ ಎಲ್ಲ? ನಾನು ಹೇಳ್ತೇನೆ, ನನ್ನ ಅಪ್ಪ ಅಮ್ಮ ಯಾವತ್ತೂ ಓದುವಾಗ ನನಗೆ ಇಷ್ಟು ಮಾರ್ಕ್ಸ್ ಯಾವತ್ತೂ ನಂಗೆ ಪ್ರೆಷರ್ ಆಗ್ತದಲ್ಲ, ನಾನು ಆದಷ್ಟು ಬಿಂದಾಸ್ ಕೊಡ್ತಿದ್ರು. ಅದನ್ನ ಅಂದ್ರೆ ಸ್ವಲ್ಪ ಕಲ್ಚರಲ್ ಆಕ್ಟಿವಿಟಿ ಎಲ್ಲ ಇದ್ದಾವೆ ನಮ್ಗೆ ಕಲ್ಚರ್ ನಮ್ಗೆ ಭಾರಿ ನಾವು ಅದ್ರಲ್ಲಿ ಅದು ನಮ್ಮ ಓದು ಅಷ್ಟೇ ನಮ್ಗೆ ಯಾರು ಹೇಳಿ ಶಿಕ್ಷಕರು ಸ್ವಲ್ಪ ಹಾಗೆ ಅಂದ್ರೆ ನಮ್ಗೆ ಆದಂತ ಕ್ವಶನ್ ಪೇಪರ್ ಎಲ್ಲ ಬಿಡಿಸಿದ್ದೀರಿ, ಒಳ್ಳೆ ಕ್ವಶನ್ ಪೇಪರ್ ಅನ್ನ ಕೊಡ್ತಿದ್ದೀರಿ ನಮ್ಗೆ. ನಮ್ಮಲ್ಲಿ ಅಂದ್ರೆ ಕೆಲವರಲ್ಲಿ ಸಪ್ರೇಟ್ ಕೂರಿಸಿ ಅವ್ರಿಗೆ ಕೊಡ್ತೀವಿ, ನೀವೇ ಬಿಡಿಸಿ ಅಂತ ಅಂದ್ರೆ ನಮ್ಮನ್ನು ಸಪ್ರೇಟ್ ಆಗಿ ಬಿಡ್ತಿದ್ದೆ. ಹಾಗೆ ನಮ್ದಂದ್ರೆ ಈಗ ಕೆಲಸ ಇದ್ರೆ ಕೆಲಸ ಮಾಡ್ತಿದ್ದು ಆರಾಮ್ಸೆ ಇದೆ ಕಲ್ತು ಎಲ್ಲ ತಗೊಂಡಿಲ್ಲ.
ಓಕೆ, ಈಗ ನೀವು ಏನು ಭವಿಷ್ಯದ ಕನಸು ಅಂತ ಏನಾಗ್ಬೇಕಂತ ನಿಮ್ಮ ಗುರಿ ಏನು? ಆಕ್ಚುಲಿ ನಂಗೆಲ್ಲ ಇಂಜಿನಿಯರ್ ಮಾಡೋದು ಇಷ್ಟೊಂದೇ ಮಾಡ್ತಿತ್ತಲ್ಲ ಅಂತ ಹೇಳ್ತಿದ್ರು. ಬಟ್ ನಂಗೆ ಆ ಫೀಲ್ಡ್ ಇಷ್ಟ ಇಲ್ಲ. ಟೀಚಿಂಗ್ ಫೀಲ್ಡ್ ತುಂಬಾ ಇಷ್ಟ. ಟೀಚಿಂಗ್ ಫೀಲ್ಡಿಗೆ. ಟೀಚಿಂಗ್ ಫೀಲ್ಡಾ? ಟೀಚರ್ ಆಗ್ತೀರಾ? Yes. ಓಕೆ 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 ಓಕೆ. ಈಗ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ, ಈ ಬಾರಿ SLC ಮಕ್ಕಳಿಗೆ ನೀವೇನು ಟಿಪ್ಸ್ ಕೊಡ್ತೀರಿ, ಏನು ಮೆಸೇಜು? ಆಕ್ಚುಲಿ ಎಕ್ಸಾಮ್ ನಾವು ತಿಳ್ಕೊಂಡ್ ಎಕ್ಸಾಮ್ ಕಷ್ಟ ಇರುತ್ತೆ. ಹಲೋ, ಎಕ್ಸಾಮ್ಸ್ ಯಾವತ್ತೂ ಈಸಿ ಇರುತ್ತೆ. ಎಕ್ಸಾಮ್ಸ್ ಈಸಿ ಇರುತ್ತೆ. ನಾವು ತಿಳ್ಕೊಂಡ್ ನಮ್ಮ ಮೈಂಡಲ್ಲಿ ಮೊದಲೇ ಫಿಕ್ಸ್. ಇವಾಗ ಮ್ಯಾಥ್ಸ್ ಕಷ್ಟ ಅಂತ ಫಿಕ್ಸ್ ಆದ್ಮೇಲೆ ಅದು ನಮ್ದು ಕೈಯಲ್ಲಿ ಅರ್ಥ ಆಗ್ತಿಲ್ಲ ಕಣಿ ಹಾಕಿ ಕಷ್ಟ ಏನಿಲ್ಲ. ನಾರ್ಮಲ್ ಆಕ್ಚುಲಿ ಎಕ್ಸಾಮ್ ಟೈಮಲ್ಲಿ ಒಂದು ಸಿಕ್ತಿ ನಾನು ಅದನ್ನ ಫಿಕ್ಸ್ ಅದನ್ನೇ ಹಾಕಿ ಬೇರೆ ದಿನ ಯಾವ ದಿನ ಎಕ್ಸಾಮ್ ಟೈಮ್ ಜಾಸ್ತಿ ನಿದ್ದೆ ಬಿಡಬಾರ್ದು. ಎಕ್ಸಾಮ್ ಆಗಲ್ಲ. ಎಕ್ಸಾಮ್ ದಿನ ಅಂತ ಮಿನಿಮಮ್ 6-7 ಗಂಟೆ ಮತ್ತೆ ನಿದ್ದೆ ಮಾಡ್ಲೇಬೇಕು. ಮತ್ತೆಂತಂದ್ರೆ ಆಕ್ಚುಲಿ ರಾತ್ರಿ ಲೇಟ್ ಟೈಮ್ ಓದೋದ್ರಿಂದ ಬೆಳಗ್ಗೆ ಓದಿದ್ರೆ ಮಂಡಿಗೆ ಹೋಗುತ್ತಾಗ್ತದೆ ನನ್ನ ಎಕ್ಸ್ಪೀರಿಯನ್ಸ್. ಬೆಳಿಗ್ಗೆ ಎದ್ರೆ ಮಂಡಿಗೆ ಹೊತ್ತು ಒಳ್ಳೆ ಬೆಳಗ್ಗೆ ಬೇಗ ಅಂದ್ರೆ ಪ್ರಶಾಂತ ಪ್ಲೇಸ್ ಹೋಗ್ತದೆ. ದಿನ ಒಂದೇ ಪ್ಲೇಸ್ ಬೆಡ್ರೂಮ್ ಅಲ್ಲಿ ಮಂಕಟ್ ಹಾಕೋ ಹೋಗ್ತಾಗ ಅದು ಮಂಕಟ್ ಹೋಗ್ತಾನೆ ಕಡೆ ಅದಕ್ಕೆ ಒಂದ್ ಒಳ್ಳೆ ಪ್ಲೇಸ್ ಅಲ್ಲ ಶಾಂತ ಹೋದ್ರೆ ಯಾವ ಎಕ್ಸಾಮು ಕಷ್ಟ ಅಲ್ಲ, ಆರಾಮ್ ಈಸಿ. ಓಕೆ ಓಕೆ. ಈಗ ಯಾವ ಕಾಲೇಜಲ್ಲಿ ನಿಮ್ಮ ಎಜುಕೇಶನ್ ಕಂಟಿನ್ಯೂ ಮಾಡಿದ್ದೀರಿ? ಈಗ ವಿವೇಕದಲ್ಲಿ ಸೈನ್ಸ್ ತಗೊಂಡಿದ್ದೀರಿ? ಓಕೆ, ಬೇರೆ ಏನಾದ್ರು ಕೇಳಿಕೊಂಡು? ಬೇರೇನಿಲ್ಲ. ನೀವು ಬಹಳ ಆತ್ಮವಿಶ್ವಾಸದಿಂದ ಪರೀಕ್ಷೆ ಎದುರಿಸಿದ ಹಾಗೆ ಇತ್ತು ಅಲ್ವಾ? ಈಗ ಮಕ್ಕಳು, ಉಳಿದ ಮಕ್ಕಳು ಇದೇ ರೀತಿಯಲ್ಲಿ ಹೋದರೆ ನೀವು ಒಳ್ಳೆ ಒಂದು ಟಿಪ್ಸ್ ಕೊಟ್ರಿ. ಯಾಕಂದರೆ ಯಾವತ್ತು ಪರೀಕ್ಷೆ ಅನ್ನೋದು ಕಷ್ಟ ಇರುವುದಿಲ್ಲ ಅನ್ನುವಂಥದ್ದು. ಪರೀಕ್ಷೆ ಕಷ್ಟ ಇರೋದಿಲ್ಲ, ನಾವು ಸ್ವಲ್ಪ ಪ್ರಶ್ನೆ ಪತ್ರಿಕೆಗಳನ್ನು ಚೆನ್ನಾಗಿ ಓದ್ಕೊಂಡ್ರೆ ಚೆನ್ನಾಗಿ ಮಾರ್ಕ್ ಪಡೀಲಿಕ್ಕೆ ಆಗ್ತದೆ ಅಂತ ಹೇಳ್ಕೊಂಡು ನೀವಿಷ್ಟು ಆತ್ಮವಿಶ್ವಾಸದಲ್ಲಿ ಪರೀಕ್ಷೆಯನ್ನು ಎದುರಿಸಲಿಕ್ಕೆ ಕಾರಣ ನಿಮ್ಗೆ ಹೇಗೆ ಇಷ್ಟು ಧೈರ್ಯ ಹೇಗೆ ಬಂತು? ಪರೀಕ್ಷೆ ಅಂದರೆ ಪರೀಕ್ಷೆ ಏನೂ ಅಲ್ಲ, ಮಾಮೂಲಿ ಶಾಲೆಗೆ ಹೋದಾಗೆ ನಾನು ಹೋದೆ ಅಂತ ಹೇಳಿದ್ರಲ್ಲ, ಆ ಧೈರ್ಯ ಹೇಗೆ ಬಂತು ಅಂತ ಹೇಳ್ಕೊಂಡು? ಆಕ್ಚುಲಿ ನಂದು ಆ ತರ ಧೈರ್ಯ ಬಂತು ನಾನು ಎಲ್ಲನಿಂದ. ಅವನ ಎಕ್ಸಾಮ್ ದಿನ ಓದುದಿಲ್ಲ, ಬೇರೆ ದಿನ ಅಂತ ಅವನು ಓದ್ತಾ ಇಲ್ಲ. ಎಕ್ಸಾಮ್ ದಿನದಲ್ಲೂ ಅರ್ಧಂಬರ್ಧ ಓದ್ಕೊಂಡು ಅದಂತೂ ಧೈರ್ಯ ಅಂದ್ರೆ ಅವ ಎಕ್ಸಾಮ್ ಫೋಲ್ಡರ್ ಆಗ್ಬಂದಿತ್ತು ಅವನಿಗೆ. ಅವನು ತುಂಬಾ ಕಷ್ಟ ಇರ್ತಿದ್ದ, ಆದ್ರೂ ಅವನಷ್ಟು ಒಳ್ಳೆ ಮಾರ್ಕ್ಸ್ ತೆಗ್ದಿದ್ದ. ಅವನ ಅಷ್ಟೇ ಹೇಳದ್ದು, ಟೆನ್ಷನ್ ಮಾಡ್ಕೊಂಡ್ಬೇಡ, ಜಾಸ್ತಿ ಓದ್ತಾ ಇಕೊಂಡ್ರೆ ಅದೊಂಥರ ಇರ್ಕಿ ಕಾಣುತ್ತೆ ಅಂತ. ಆರಾಮ್ಸೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಓದು, ಅಷ್ಟು ಟೆನ್ಷನ್ ತಗೊಂಡ್ಬೇಡ, ಆರಾಮ್ಸೆ ಒಳ್ಳೆ ಎಕ್ಸಾಮ್ ದಿನಂತೂ ಒಳ್ಳೆ ಸಿದ್ಧಿ ಮಾಡಿ ಹೋಗಂತ ಹೇಳ್ತಾವ. ಓಕೆ ಓಕೆ, ಟೆನ್ಷನ್ ಬಿಟ್ಟಾಕಿ ಚೆನ್ನಾಗಿ ಓದಿ. ಅದೇ ಟೆನ್ಷನ್, ಅದೇ ಬಹಳ ಒಳ್ಳೆ ಸಾಲ ಅದು. ಟೆನ್ಷನ್ ಬಿಟ್ಟಾಕಿ ಒಳ್ಳೆ ಓದಿ. ಓಕೆ 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 ಓಕೆ. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿದ್ದಕ್ಕೆ, ನೀವು ಸಲಹೆ ಕೊಟ್ಟದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ, ಇವರು ಹೇಳಿದ ಹಾಗೆ ಇವರು ಟೀಚರ್ ಆಗ್ತಾರೆ. ಇಬ್ಬರು ಡಾಕ್ಟರ್ ಸಿಕ್ಕಿದ್ರು, ಒಬ್ಬರು ಮಿಲಿಟರಿ ಸಿಕ್ಕಿದ್ರು, ಒಬ್ಬರು ಟೀಚರ್ ಸಿಕ್ಕಿದ್ದಾರೆ. ಇವ್ರು ಹೇಳ್ದಂಗೆ ಟೆನ್ಷನ್ ಮಾಡ್ಕೊಂಬೇಡಿ, ಭಾಳ ಒಳ್ಳೆ ವಿಚಾರ ಅದು. ನೀವು ಎಷ್ಟು ಟೆನ್ಷನ್ ಮಾಡ್ಕೊಳ್ತೀರೋ ಅಷ್ಟು ಪರೀಕ್ಷೆ ಕಷ್ಟ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಮತ್ತು ಬರಿಬೇಕಂತ ಹೆಚ್ಚು ಒತ್ತು ಕೊಡ್ತಾರೆ ಅವರು. ಎಷ್ಟು ನೀವು ಬರಿತೀರೋ ಅಷ್ಟು ಒಳ್ಳೆಯದು, ಬರೆದಷ್ಟು ಹೆಚ್ಚು ಮಾರ್ಕನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಎಂಬುದು ವೈಷ್ಣವಿ ಅವರ ಅಲ್ಸೆಯವರ ಒಂದು ಸಲಹೆ. ಹೌದಾ? ಈಗ ನಮಗೂ ಕೂಡ ಹಾಗೆ, ನಮ್ಗಾಗ ಯಾರು ನೀವು ಹೇಳ್ದಂಗೆ ಸ್ಟಾರ್ಟಿಂಗಲ್ಲಿ ನಮ್ಗೆ ಯಾರು ಹೇಳೋರು ಇರಲಿಲ್ಲ, ಮತ್ತು ಹೆಚ್ಚು ಒತ್ತಡವೂ ಇರಲಿಲ್ಲ. SLC ಎಕ್ಸಾಮ್ ಅಂದರೆ ಏನೋ ಹೇಳ್ತೀರಿ SLC ಅಂತೇಳಿ, ಅದು ನಮ್ಮ ಕಡೆ ಎಕ್ಸಾಮ್ ಆಗ್ತಿರಲಿಲ್ಲ. ನಾವೆಲ್ಲ ಕೋಟಾ ಹೈಸ್ಕೂಲ್ ಬಂದು ಎಕ್ಸಾಮ್ ಬರಿಬೇಕಾಗಿತ್ತು. ಮತ್ತು ಆ ರೀತಿಯ ಒತ್ತಡ ಇರಲಿಲ್ಲ. ಒಟ್ಟು ಬೆಳಗ್ಗೆ ಭಾಗ 1 ಭಾಗ 2 ಪರೀಕ್ಷೆಗಳು ಆಗ್ತಾ ಇತ್ತು. ವಿದ್ಯಾರ್ಥಿಗಳ ಒಟ್ಟು ಈ 4 ವಿದ್ಯಾರ್ಥಿಗಳ ಅನಿಸಿಕೆಯನ್ನು ಗಮನಿಸಿಕೊಂಡಾಗ ಮತ್ತೊಂದು ಕೊನೆಯ ಸಜನಿ ಅಂತೇಳಿ ಗಮನಿಸೋಣ. ಹಲೋ ಹಲೋ ಸರ್, ನಮಸ್ಕಾರ. ನಮಸ್ಕಾರ ಸರ್, ಹೆಂಗಿದ್ದೀರಿ? ಚೆನ್ನಾಗಿದೆ. SLC ಅಲ್ಲಿ ಎಷ್ಟು ಮಾರ್ಕ್ ಬಂದಿತ್ತು ನಿಮಗೆ? 611 ಬಂದಿತ್ತು ಮಾರ್ಕು. ಈಗ ಏನಂತ ಹೇಳಿದ್ರೆ, ಈ ಬಾರಿ ಉಡುಪಿ ಜಿಲ್ಲೆ ಫಸ್ಟ್ ಬರಬೇಕೆಂಬ ನಮ್ದೆಲ್ಲ ಇಲಾಖೆ ಆಶಯ.
ಅದಕ್ಕೆ ಯಾರೆಲ್ಲ ಒಳ್ಳೊಳ್ಳೆ ಮಾರ್ಕ್ ತಗೊಂಡು ಅವರ ಅನಿಸಿಕೆಯನ್ನು ಹಂಚಿಕೊಳ್ಳಿಕ್ಕೆ ನಿಮಗೆ ಕರೆ ಮಾಡಿದ್ದು. ಈಗ ಮೊದಲ ಪ್ರಶ್ನೆ, ನಿಮ್ಮ ಪರೀಕ್ಷೆಗೆ ನಿಮ್ಮ ತಯಾರಿ ಹೇಗಿತ್ತು ಹೇಳಿ? ಪರೀಕ್ಷೆಗೆ ನನ್ನ ತಯಾರಿ ನಾನು ಈಗ ಪಾಠ ಮಾಡುವ ಸಮಯದಲ್ಲೇ ನನಗೆ ಯಾವ ವಿಷಯದ ಬಗ್ಗೆ ಸ್ವಲ್ಪ ಮಾಹಿತಿ ಸಿಗ್ತಾ ಇರ್ಲಿಲ್ಲ. ನಾನು ಅದರ ಬಗ್ಗೆ ಹೆಚ್ಚು ಒತ್ತನ್ನ ಕೊಡ್ತಾ ಇದ್ದೆ. ಇವಾಗ ನಮ್ಗೆ ಯಾವ ವಿಷಯ ಕಷ್ಟ ಆಗ್ತದೆ, ನಾವು ಆ ವಿಷಯಕ್ಕೆ ಸ್ವಲ್ಪ ಹೆಚ್ಚು ಮಾಹಿತಿಯನ್ನ ಪಡ್ಕೋಬೇಕಾಗ್ತದೆ. ಈಗ ನಮಗೆ ನಾವು ತರಗತಿಯಲ್ಲಿ ಒಳ್ಳೆಯ ಕೇಳುವವರಾಗಬೇಕು. ಯಾಕಂದ್ರೆ ನಮ್ಮ ಶಿಕ್ಷಕರು ನಮ್ಗೆ ಏನನ್ನು ಹೇಳಿಕೊಡ್ತಾರೆ, ನಾವು ಅದನ್ನ ಚೆನ್ನಾಗಿ ಕೇಳಿದಾಗ ನಮಗೆ ಅದ್ರ ಬಗ್ಗೆ ಅರ್ಥ ಆಗ್ತದೆ. ಅಲ್ಲಿಯೂ ನಮಗೆ ಅರ್ಥ ಆಗದೆ ಇದ್ದಾಗ ನಾವು ಶಿಕ್ಷಕರ ಹತ್ರ ಹೋಗಿ ಅದ್ರ ಬಗ್ಗೆ ಡೌಟ್ ಕ್ಲಿಯರ್ ಮಾಡ್ಕೊಳ್ಬೇಕು ಸರ್. ನಾನು ಹಾಗೆ ಮಾಡ್ತಾ ಇದ್ದೆ. ನನ್ಗೆ ಯಾವ ವಿಷಯದ ಬಗ್ಗೆ ಸ್ವಲ್ಪ ಡೌಟ್ ಇರ್ತಾ ಇತ್ತು, ನಾನು ಹೋಗಿ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೆ. ನಮ್ಮ ಟೀಚರ್ಸ್ ನಮ್ಗೆ ತುಂಬಾ ಒಳ್ಳೆ ಮಾಡಿ ಹೇಳಿಕೊಡ್ತಾ ಇದ್ರು. ನಮ್ಗೆ ಆವಾಗ ಡೌಟ್ ಕ್ಲಿಯರ್ ಆಗ್ತಾ ಇತ್ತು. ಅಲ್ಲಿಯೂ ನಮ್ಗೆ ಡೌಟ್ ಕ್ಲಿಯರ್ ಆಗಿದ್ರೆ ನಾವು ನಮ್ಮ ಫ್ರೆಂಡ್ಸ್ ಹತ್ರ ಹೋಗಿ ಕ್ಲಿಯರ್ ಮಾಡ್ಕೊಳ್ತಾ ಇದ್ವಿ ಸರ್. ಅದಾದ್ಮೇಲೆ ಸ್ವಲ್ಪ ಸ್ಟಡಿ ಮಾಡ್ಬೇಕು. ಈಗ ನಾವು ಯಾವುದೋ ಒಂದು ವಿಷಯದ ಬಗ್ಗೆ ಪ್ರಯತ್ನವನ್ನ ಮಾಡಿದಾಗ ನಮ್ಗೆ ಮೊದಲಿಗೆ ಅಲ್ಲಿ ಸಫಲತೆ ಅಂತ ಸಿಗುವುದಿಲ್ಲ ಸರ್. ಆದ್ರೆ ನಾವು ಪ್ರಯತ್ನವನ್ನ ಕೈ ಬಿಡಬಾರ್ದು, ನಿರಂತರವಾಗಿ ಪ್ರಯತ್ನ ಮಾಡ್ತಾ ಹೋಗ್ಬೇಕು ಸರ್. ಆವಾಗ ಖಂಡಿತ ಸಿಗ್ತದೆ ಸಫಲತೆ. ಓಕೆ ಓಕೆ. ಈಗ ನೀವೇನಾದ್ರೂ ಈಗ ಎಕ್ಸಾಮ್ ಟೈಮ್ ಟೇಬಲ್ ಒಂದ್ ಕಡೆ ಇರ್ತದೆ, ನೀವೇನಾದ್ರೂ ಪರ್ಸನಲ್ ಆಗಿ ವೈಯಕ್ತಿಕವಾಗಿ ಏನಾದ್ರೂ ವೇಳಾಪಟ್ಟಿ ಮಾಡ್ಕೊಳ್ತಿದ್ರ ಓದೋಕೆ? ಹೌದು ಸರ್, ವೈಯಕ್ತಿಕವಾದ ವೇಳಾಪಟ್ಟಿ ಅನ್ನೋದು ನಮ್ಮ ಎಕ್ಸಾಮ್ ನಲ್ಲಿ ಒಂದು ಒಳ್ಳೆ ಪಾತ್ರವನ್ನು ನಿಭಾಯಿಸ್ತದೆ ಅಂತ ಹೇಳ್ಬೋದು. ಈಗ ನಮ್ಗೆ ಯಾವ ವಿಷಯದ ಬಗ್ಗೆ ನಮ್ಗೆ ಸ್ವಲ್ಪ ಡೌಟ್ ಇರ್ತದೆ, ನಾವು ಆ ವಿಷಯಕ್ಕೆ ಹೆಚ್ಚು ಒತ್ತು ಕೊಡುವಾಗ ಅದೇ ವಿಷಯದ ಬಗ್ಗೆ ನಾವು ಹೇಗೆ ಓದ್ಬೇಕಂತ ಒಂದು ಟೈಮ್ ಟೇಬಲ್ ಮಾಡ್ಕೊಳ್ಬೇಕಾಗ್ತದೆ. ಈಗ ಬೆಳಿಗ್ಗೆ ಬೇಗ ಏಳುವುದಿರ್ಬೋದು, ಯಾವ ಸಮಯದಲ್ಲಿ ನಮ್ಗೆ ಖಾಲಿ ಸಮಯ ಸಿಗ್ತದೆ ಆ ಸಮಯದಲ್ಲಿ ನಾವು ಅದನ್ನ ಓದಿಗೆ ತೊಡಗಿಸಿಕೊಳ್ಳಬಹುದು. ಈ ರೀತಿಯಾಗಿ ನಾವು ವೇಳಾಪಟ್ಟಿಯನ್ನು ಮಾಡ್ಕೊಳ್ಬೇಕಾಗ್ತದೆ ಸರ್. ನಮ್ಗೆ ಗಣಿತ ಸ್ವಲ್ಪ ಕಷ್ಟ ಆಗ್ತಾ ಇತ್ತು, ಅದಕ್ಕೆ ನಾನು ಉಳಿದ ಸಮಯದಲ್ಲಿ ಗಣಿತದ ಬಗ್ಗೆ ಕಲಿಲಿಕ್ಕೆ ಒಂದು ವೇಳಾಪಟ್ಟಿಯನ್ನ ಮಾಡ್ಕೊಂಡಿದ್ದೆ ಸರ್. ಗಣಿತ ಓದ್ಲಿಕ್ಕೆ ಕಲಿಲಿಕ್ಕೆ. ಈಗ ಬ್ಲೂ ಪ್ರಿಂಟ್ ಅಂತ ಇದ್ದಿತ್ತಲ್ಲ ನಿಮ್ಮ ಸಮಯದಲ್ಲಿ, ಅದನ್ನು ಹೇಗೆ ಗಮನಿಸ್ಕೊಳ್ತಾ ಇದ್ರೆ? ಅದಕ್ಕೆ ಅನುಗುಣವಾಗಿ ಓದ್ತಾ ಇದ್ರ್ಯಾ, ಪಠ್ಯ ಪುಸ್ತಕ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇದ್ರ್ಯಾ? ನಾನು ಪಠ್ಯ ಪುಸ್ತಕಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೆ ಸರ್. ಅಂದ್ರೆ ಈಗ ನಮ್ಗೆ ಯಾವ ವಿಷಯದ ಬಗ್ಗೆ ಅರ್ಥ ಆಗುದಿಲ್ಲ, ನಾವು ಪಠ್ಯ ಪುಸ್ತಕದಲ್ಲಿ ಹೋಗಿ ನೋಡಿದಾಗ ಅದ್ರ ಬಗ್ಗೆ ಅರ್ಥ ಆಗ್ತದೆ. ಅದೇ ಅಲ್ಲದೆ ನಮ್ಮ ಶಿಕ್ಷಕರು ನಮ್ಮ ತರಗತಿಗೆ ನೀಲಿ ನಕಾಶೆಯನ್ನ ತೋರಿಸ್ತಾ ಇದ್ರು. ಯಾವ ಯಾವ ಪಾಠಕ್ಕೆ ಹೆಚ್ಚು ವೇಟೇಜ್ ಇದೆ, ನಾವು ಎಲ್ಲಿ ಕಲಿಬೇಕು, ಹೇಗೆ ಕಲಿಬೇಕು, ಈ ರೀತಿಯೆಲ್ಲ ನಮ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ರು. ಪಠ್ಯ ಪುಸ್ತಕ ಮತ್ತು ನೀಲಿ ನಕಾಶೆ ಎರಡು ನಮ್ಮ ಎಕ್ಸಾಮಿಗೆ ಬಹಳ ಸಹಾಯಕವಾಗಿದೆ. ಅಂದ್ರೆ ಪಠ್ಯ ಪುಸ್ತಕ ಮತ್ತು ಬ್ಲೂ ಪ್ರಿಂಟ್ ಎರಡು ಇಟ್ಕೊಂಡು ಸಮನ್ವಯ ಮಾಡ್ಕೊಂಡು ಓದ್ಬೇಕಂತ ಹೇಳೋದು. ಹೌದು ಸರ್. ಓಕೆ ಓಕೆ. ಈ ಕಷ್ಟ ವಿಷಯವನ್ನು ಹೇಗೆ ಸುಲಭ ಮಾಡಿಸ್ಕೊಂಡ್ರಿ? ನಿಮಗೆ 611 ಮಾರ್ಕ್ ತಗೊಂಡಿದ್ದೀರಿ. ಈ ಕಷ್ಟ ವಿಷಯ ಅಂತ ಇರುತ್ತಲ್ಲ, ಅದನ್ನು ಹೇಗೆ ಈಸಿ ಮಾಡ್ಕೊಳ್ಳೋದು ಹೇಗೆ? ಹೌದು ಸರ್, ಕಷ್ಟ ವಿಷಯವನ್ನ ನಾವು ಈಸಿ ಮಾಡ್ಕೊಳ್ಳಿಕ್ಕೆ ಅದೇ ವಿಷಯದ ಬಗ್ಗೆ ಎಷ್ಟು ಫೋಕಸ್ ಮಾಡ್ಬೇಕಾಗ್ತದೆ. ಈಗ ಕಷ್ಟ ಜಾಸ್ತಿ ಆಗುವುದು ಗಣಿತ ವಿಷಯ ಅಂತ ಎಲ್ಲರೂ ನಮ್ಗೆ ಹೇಳ್ತಾರೆ, ನನ್ನ ಜೂನಿಯರ್ಸ್ ಎಲ್ಲ. ನಮಗೂ ಎಕ್ಸ್ಪೀರಿಯನ್ಸ್ ಅಲ್ಲಿ ಇದ್ದಾಗ ಗಣಿತ ವಿಷಯನೇ ತುಂಬಾ ಕಷ್ಟ ಆಗ್ತಾ ಇತ್ತು. ನಂಗೆ ಕೆಲವೊಂದು ಸಾರಿ ತುಂಬಾ ಕಡಿಮೆ ಮಾರ್ಕ್ಸ್ ಬಂದದ್ದು ಇದೆ. ಅದಾದ್ಮೇಲೆ ನಾನು ಅದೇ ವಿಷಯದ ಬಗ್ಗೆ ಹೆಚ್ಚು ಫೋಕಸ್ ಮಾಡೋಕೆ ಹೋದೆ. ಈಗ ಮಾಡೆಲ್ ಕ್ವಶನ್ ಪೇಪರ್ ಎಲ್ಲ ಇರ್ತದಲ್ಲ ಸರ್, ಅದನ್ನೆಲ್ಲ ಸಾಲ್ವ್ ಮಾಡ್ತಾ ಇದ್ದೆ, ಸೆಲ್ಫ್ ಸ್ಟಡಿ ಮಾಡ್ಕೊಳ್ತಾ ಇದ್ದೆ. ಈಗ ಗಣಿತ ಟೆಕ್ಸ್ಟ್ ಬುಕ್ ನಲ್ಲಿ ಉದಾಹರಣೆ ಲೆಕ್ಕಗಳು ಅಂತ ಇರ್ತದೆ ಸರ್, ಅದಕ್ಕೆ ನಮ್ಮ ಪರೀಕ್ಷೆಯಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಆ ಲೆಕ್ಕಗಳು ಹೆಚ್ಚಾಗಿ ಬರ್ತದೆ. ಈಗ ಗಣಿತ ವಿಷಯದಲ್ಲಿ ಟ್ರಿಗ್ನೋಮೆಟ್ರಿ ಅಂತ ಒಂದು ಪಾಠ ಬರ್ತದೆ ಸರ್, ಆ ಪಾಠ ಎಲ್ಲ ವಿದ್ಯಾರ್ಥಿಗಳಿಗೂ ಹೆಚ್ಚಾಗಿ ಕಷ್ಟ ಆಗಿ ತರ್ತದೆ. ನಮ್ಗೆ ಮೊದಲು ಒಂದು ಕಷ್ಟ ಆಗಿ ಕೊಡ್ತಾ ಇತ್ತು. ನಮ್ಗೆ ಮೊದಲೇ ಆ ವಿಷಯದ ಬಗ್ಗೆ ಒಂದು ಕೂಡ ಸಹ ಗೊತ್ತಿರ್ಲಿಲ್ಲ. ಅದಾದ ಮೇಲೆ ನಮ್ಗೆ ನಮ್ಮ ಗಣಿತದ ಟೀಚರ್ಸ್ ಆ ವಿಷಯದ ಬಗ್ಗೆ ನಮ್ಗೆ ಲೆಕ್ಕಗಳನ್ನ ಡೈಲಿ ಕೊಡ್ತಾ ಇದ್ರು. ನಮ್ಮ ಎಕ್ಸಾಮ್ ನಮ್ಗೆ ಬೆಳಿಗ್ಗೆ ಲೆಕ್ಕ ಮಾಡ್ತಾ ಇದ್ರು, ಸಂಜೆ ಸ್ಪೆಷಲ್ ಕ್ಲಾಸ್ ಮಾಡ್ತಾ ಇದ್ರು. ಅವಾಗ ನಾವು ಆ ವಿಷಯದ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾ ಇದ್ವಿ. ಅದಾದ್ಮೇಲೆ ಡಿಸೆಂಬರ್ ತಿಂಗಳ ಹಾಗೆ ನಮ್ಮ ಎಲ್ಲ ಪಾಠಗಳು ಮುಗಿದಿದ್ದಾವೆ. ಜನವರಿ ಫೆಬ್ರವರಿ ರಿವಿಷನ್ ಮಾಡ್ಲಿಕ್ಕೆ ಸಿಕ್ತಿತ್ತು. ನಮ್ಗೆ ಒಂದು ಪ್ಲಸ್ ಪಾಯಿಂಟ್ ಆಯ್ತು ಸರ್. ಅಲ್ಲಿ ಕಲಿತಾ ಇದ್ವಿ ನಾವು ಫ್ರೆಂಡ್ಸ್ ಲೆಕ್ಕದಲ್ಲಿ ಕೂತ್ಕೊಂಡು ಲೆಕ್ಕಗಳನ್ನು ಸಾಲ್ವ್ ಮಾಡುದು. ನಮ್ಗೆ ಯಾವ ವಿಷಯ ಗೊತ್ತಾಗ್ತಿರ್ಲಿಲ್ಲ ಅದ್ರ ಬಗ್ಗೆನೇ ಹೆಚ್ಚು ಫೋಕಸ್ ಮಾಡ್ತಾ ಇದ್ವಿ ಸರ್. ಈಗ ಪರೀಕ್ಷೆ ಫಿಯರ್ ಇತ್ತ ನಿಮ್ಗೆ? ಪರೀಕ್ಷೆಯ ಭಯ ಅಂತ ಒಂದ್ ಕಡೆ ಇತ್ತ? ಹೌದು ಸರ್, ನಂಗೆ ಪರೀಕ್ಷೆಯ ಭಯ ತುಂಬಾ ಇತ್ತು. ಒಂದು ವಿಷಯ ಅಂತ ಅಂದ್ರೆ ನಂಗೆ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಗೊತ್ತಿರ್ಲಿಲ್ಲ. ಇನ್ನೊಂದು, ನಾವು ಪರೀಕ್ಷೆಗೆ ನಮ್ಮ ಟೀಚರ್ಸ್ ಎಲ್ಲ ಹೇಳುದೆಲ್ಲ ಕೇಳಿ ನಂಗೆ ಬಹಳ ಭಯ ಇತ್ತು.
ಆದ್ರೆ ಪರೀಕ್ಷೆ ಹತ್ರ ಬರ್ತಾ ಬರ್ತಾ ಆ ಭಯ ನಮ್ಗೆ ಸ್ವಲ್ಪ ಕಡಿಮೆ ಆಯ್ತು. ಯಾಕಂದ್ರೆ ನಮ್ಮ ಎಲ್ಲ ಟೀಚರ್ಸ್ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಒಂದು ಇನ್ನೊಂದು ಉತ್ತಮ ವ್ಯಕ್ತಿಗಳನ್ನ ಕರೆಸಿ ಅವರಿಂದ ನಮ್ಗೆ ಮೋಟಿವೇಶನ್ ಅನ್ನ ಕೊಡ್ತಾ ಇದ್ರು. ನಾವು ಹೇಗೆ ಓದ್ಬೇಕು, ಹೇಗೆ ನಾವು ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಬೇಕು, ಮತ್ತೆ ನಾವು ಹೇಗೆ ಅದನ್ನ ಎಕ್ಸಾಮ್ ಬರಿಬೇಕು, ಭಯ ದೂರ ಮಾಡಬೇಕು, ಅದನ್ನೆಲ್ಲ ಹೇಳಿ ಕೊಡ್ತಾ ಇದ್ರು. ಮತ್ತೆ ಬ್ರಹ್ಮಾವರದಲ್ಲಿ ಒಂದು ದಿವಸದ ಶಿಬಿರ ಒಂದು ಆಗಿತ್ತು ಸರ್ ನಮ್ಗೆ. ಅಲ್ಲಿ ನಮ್ಗೆ ಯಾವ ವಿಷಯದ ಬಗ್ಗೆ ಹೇಗೆ ಓದ್ಬೇಕು ಅಂತ ಒಂದು ಇಡೀ ದಿವಸ ಹೇಳಿದ್ರು. ಭಯ ಹೇಗೆ ಹೋಗ್ಲಾಡ್ಸುವುದು, ನಮ್ಮ ಶಬಾನ ಮ್ಯಾಮ್ ಅಂತ ಇದ್ರು, ಅವರು ನಮ್ಗೆ ಬಹಳ ಮಾಹಿತಿಗಳನ್ನೆಲ್ಲ ಕೊಟ್ಟಿದ್ರು ನಮ್ಗೆ ಶಾಲೆಗೆ ಬಂದಾಗ. ಅದು ತುಂಬಾ ಸಹಾಯಕವಾಯಿತು ಸರ್. ಈಗ ನಿಮ್ಮ ಮುಂದಿನ ಯೋಜನೆ ಅಂತ ಏನ್ ಕನಸು? ಯಾವ ಹೈಸ್ಕೂಲ್ ಓದಿದ್ ನೀವು? ನಾನು ವಿವೇಕ ಬಾಲಕಿಯರ ಪ್ರೌಢಶಾಲೆ ಕೋಟ ಸರ್. ಓಕೆ, ಈಗ ಯಾವ ಕಾಲೇಜಲ್ಲಿ ಓದ್ತಾ ಇದ್ರಿ? ನಾನು ವಿವೇಕ ಪದವಿ ಪೂರ್ವ ಕಾಲೇಜು ಇಲ್ಲಿ ಓದ್ತಾ ಇದ್ದೇನೆ. ಏನ್ ಕನಸು ನಿಮ್ದು? ಏನು ಯೋಚನೆ ಇದೆ ಮುಂದೆ? ನಮ್ಗೆ ಏರೋನಾಟಿಕಲ್ ಇಂಜಿನಿಯರ್ ಆಗ್ಬೇಕಂತ ಆಸೆ. ಏರೋನಾಟಿಕಲ್ ಇಂಜಿನಿಯರ್. ಓಕೆ, ಈ ಬಾರಿ ನಮ್ಮ SLC ಅಲ್ಲಿ ಉಡುಪಿ ಜಿಲ್ಲೆ ಫಸ್ಟ್ ಬರಬೇಕಂತ ನಮ್ಮ ಇಲಾಖೆಯ ಆಶಯ. ಆಗ ಬರಬೇಕಾದ್ರೆ ನಿಮ್ಮಂಥ ವಿದ್ಯಾರ್ಥಿಗಳು ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಮಾರ್ಗದರ್ಶನ ಕೊಡಬೇಕಾಗ್ತದೆ. ಮಾಡ್ತಾ ಇದ್ದೀರಿ, ತುಂಬ ಖುಷಿ ಆಯಿತು. ಕೊನೆಯದಾಗಿ ನಮ್ಮ ಮಕ್ಕಳಿಗೆ ಏನು ನೀವು ಟಿಪ್ಸ್ ಕೊಡ್ತೀರಿ SLC ಮಕ್ಕಳಿಗೆ, ಈ ಬಾರಿಯ SLC ವಿದ್ಯಾರ್ಥಿಗಳಿಗೆ? ಕೊನೆಯದಾಗಿ ಅಂತ ಹೇಳಿದ್ರೆ ಸರ್, ಈಗ ಎಲ್ಲ ವಿದ್ಯಾರ್ಥಿಗಳು ಹತ್ರ ಬಂದು ಕೇಳ್ತಾ ಇರ್ತಾರೆ, ಈಗ ಶಾರ್ಟ್ ಕಟ್ ಯಾವ್ದಾರು ಇದೆ. ಈಗ ನನ್ನ ಪ್ರಕಾರ ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ ಸರ್, ಸಕ್ಸಸ್ ಹ್ಯಾವಿಂಗ್ ನೋ ಶಾರ್ಟ್ ಕಟ್ ಅಂತ. ಅದಕ್ಕೆ ಯಾವ್ದು ಶಾರ್ಟ್ ಕಟ್ ಅಂತ ಇರುವುದಿಲ್ಲ. ನಾವು ನಿರಂತರ ಪ್ರಯತ್ನವನ್ನ ಮಾಡ್ಬೇಕು. ನಾವು ಯಾವ್ದಾದ್ರು ವಿಷಯದ ಬಗ್ಗೆ 100% ಶ್ರಮವನ್ನ ಹಾಕಿದಾಗ ಅಲ್ಲಿ ನಮ್ಗೆ ಪ್ರತಿಫಲ ಸಿಗ್ತದೆ. ಈಗ ತುಂಬಾ ಅಂತ ವಿದ್ಯಾರ್ಥಿಗಳು ಇರ್ತಾರೆ ಸರ್, ಅವರಿಗೆ 625 ಅಂಕಗಳನ್ನ ತರಬೇಕು, ನಾವು ಡಿಸ್ಟಿಂಕ್ಷನ್ ಬರ್ಬೇಕು, ಮತ್ತೆ ನಾವು ನಮ್ಮ ಶಾಲೆಯ ಹೆಸರಿಗೆ ಕೀರ್ತಿ ತರಬೇಕು, ಈ ರೀತಿ ಎಲ್ಲ ಆಸೆ ಇರ್ತದೆ. ಅವ್ರು ಏನ್ ಮಾಡ್ಬೇಕಂದ್ರೆ ನಿರಂತರವಾದ ಪ್ರಯತ್ನವನ್ನು ಮಾಡ್ಬೇಕು. ಮತ್ತೆ ಯಾವತ್ತಿದ್ರೂ ಸೋಲನ್ನ ಒಪ್ಕೊಳ್ಬಾರ್ದು ಸರ್, ಆತ್ಮವಿಶ್ವಾಸವನ್ನು ಬಿಡಬಾರ್ದು. ಈಗ ಅಂತಹ ಮಕ್ಕಳು 100% ಶ್ರಮವನ್ನು ಹಾಕ್ತಾರೆ, ಅದಕ್ಕೆ ತಕ್ಕ ಪ್ರತಿಫಲ ಸಿಗ್ತದೆ ಸರ್ ಅವರಿಗೆ. ಅಂತವರಿಗೆ ನಾನು ಇನ್ನ ಅಭಿನಂದನೆಯನ್ನು ಹೇಳ್ತೇನೆ. ಈಗ ಕೆಲವೊಂದು ಮಕ್ಕಳು ಅಂತವ್ರು ಇರ್ತಾರೆ ಸರ್, ಅವರಿಗೆ ತಾವು ಒಳ್ಳೆ ಅಂಕಗಳನ್ನ ತೆಗಿಬೇಕಂತ ಆಸೆ ಇರ್ತದೆ, ಆದ್ರೆ ಅವರಿಗೆ ಕೊನೆಯ ಮೂಮೆಂಟ್ ಅಲ್ಲಿ ತಾವು ಬಯಸಿದಷ್ಟು ಅಂಕ ಸಿಗುವುದಿಲ್ಲ ಸರ್. ಅಂತ ಮಕ್ಕಳು ದುಡುಕಿ ಯಾವುದು ನಿರ್ಧಾರವನ್ನ ತೆಗೆದುಕೊಳ್ಳಬಾರದು. ಈಗ ಮಾರ್ಕ್ಸ್ ಅನ್ನುವುದು ನಿಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನ ನಿಭಾಯಿಸ್ತದೆ ಸರ್, ಆದ್ರೆ ಮಾರ್ಕ್ಸ್ ಜೀವನ ಆಗುವುದಿಲ್ಲ. ಹಾಗಂತ ನಾವು ಓದುವುದನ್ನ ಕಡಿಮೆ ಕೂಡ ಮಾಡಬಾರ್ದು. ಅಂತಹ ಫೇಲ್ ಆಗುವ ಮಕ್ಕಳೆಲ್ಲರೂ ತಾವು ಅಕಸ್ಮಾತ್ತಾಗಿ ಫೇಲ್ ಆದ್ರೆ ಅವರು ತಮ್ಮ ಜೀವನವನ್ನ ಕಳ್ಕೊಳ್ಳುವಂತಹ ನಿರ್ಧಾರ ಇದನ್ನೆಲ್ಲ ಮಾಡಬಾರ್ದು. ಸಪ್ಲಿಮೆಂಟರಿ ಎಕ್ಸಾಮ್ ಇರ್ತದೆ, ಅದನ್ನ ಬರಿಬೇಕು. ತಮ್ಗೆ ತಾವು ಕೊನೆಯ ಪರೀಕ್ಷೆಯಲ್ಲಿ ಮಾಡಿದ ತಪ್ಪನ್ನು ಮುಂದೆ ಮಾಡಬಾರ್ದು. ಜೀವನದಲ್ಲಿ ಬಹಳಾರು ಅವಕಾಶಗಳು ಸಿಗ್ತದೆ, ಅದನ್ನೆಲ್ಲ ಉಪಯೋಗಿಸ್ಕೊಳ್ಬೇಕು ಅಂತ ನಾನು ಅವ್ರಿಗೆ ಹೇಳ್ತೇನೆ. ಓಕೆ ಸಜನಿ ಅವರೇ, ಇಷ್ಟೊತ್ತಿಗೆ ಬಹಳ ಒಳ್ಳೆಯ ಸಲಹೆಯನ್ನು ಕೊಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಧನ್ಯವಾದಗಳು. ಒಟ್ಟಲ್ಲಿ ಈ ಎಲ್ಲ ವಿದ್ಯಾರ್ಥಿಗಳ ಮಾತನ್ನು ಗಮನಿಸಿಕೊಂಡಾಗ ಕೆಲವು ವಿಷಯಗಳು ನಮಗೆ ಮನದಟ್ಟಾಗುತ್ತೆ. ನಿರಂತರವಾದ ಪ್ರಯತ್ನ ಮಾಡಬೇಕು, ಬರೆದು ಓದಬೇಕಂತ ಆಗುತ್ತೆ. ಮತ್ತು ಸಮಯವನ್ನು ಸುಲಭವಾದನ್ನು ಮೊದಲು ಗಮನಿಸ್ಕೊಳ್ಬೇಕು, ಮತ್ತು ಛಲ ಇರಬೇಕಂತ ಕೆಲವರು ಹೇಳ್ತಾರೆ. ಆಮೇಲೆ ಅದ್ರ ಜೊತೆಯಲ್ಲಿ ನಿರಂತರವಾದ ಪ್ರಯತ್ನವನ್ನು ಮಾಡುವುದು, ಸಮಯವನ್ನು ಹೊಂದಿಸಿಕೊಳ್ಳುವಂಥದ್ದು, ಗುರು ಹಿರಿಯರ ಶಿಕ್ಷಕರ ಮಾರ್ಗದರ್ಶನ ಪಡ್ಕೊಳ್ಳುವಂಥದ್ದು, ಮತ್ತು ಕೊನೆಯವರೆಗೂ ಪ್ರಯತ್ನವನ್ನ ಬಿಡದೇ ಇರುವುದು ಬಹಳ ಮುಖ್ಯ. ಮತ್ತೆ ಕೊನೆಗೆ ಸಜನಿ ಒಂದು ಸೇರಿಸಿದ್ರು, ಅಂಕವೇ ಪ್ರಧಾನ ಆದ್ರೆ ಅಂಕವೇ ಜೀವನ ಅಲ್ಲ. ಅದೊಂದು ಬಹಳ ಒಳ್ಳೆಯ ವಾಕ್ಯ. ಅದು ಬಹುಶಃ ಆ ಮಾತು ನಾವು ನಮ್ಮ ಕಾರ್ಯಕ್ರಮ ಮುಗಿಸ್ಬೋದೇನೋ. ಅಂಕವೇ ಪ್ರಧಾನ ಆದರೆ ಅದೇ ಜೀವನ ಅಲ್ಲ ಅಂತ ಹೇಳ್ತಾ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಕೂಡ ನಮ್ಮ ಜೊತೆ ಇದ್ದಿದ್ದೀರಿ. ನಿಮಗೂ ಧನ್ಯವಾದ ಹೇಳ್ತಾ, ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಬಹುಶಃ ನಾವು ಎಲ್ಲರೂ ಗಮನಿಸುವ ಹಾಗೆ ನಮ್ಮ ಇಲಾಖೆ ಮಾಡುತ್ತೆ ಅಂತ ಅಂದ್ಕೊಳ್ತೀವಿ. ಎಲ್ಲ ಯಾಕೆಂದರೆ ನಾವೆಲ್ಲ ಹೇಳ್ತಾ ಹೋಗ್ಬೋದು, ಆದರೆ ಒಂದು ಯುದ್ಧವನ್ನು ಮುಗಿಸಿದ ವ್ಯಕ್ತಿ ಹತ್ರ ಕೇಳಿದಾಗ ಅನುಭವ ಭಾಳ ಚೆನ್ನಾಗಿರುತ್ತಂತೆ. ಹಾಗಾಗಿ ಒಂದು ಪರೀಕ್ಷೆಯನ್ನು ಮುಗಿಸಿಕೊಂಡು ಅದರಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳ ಅನಿಸಿಕೆಗಳನ್ನು ಎಲ್ಲರೂ ಹಂಚಿಕೊಳ್ಬೇಕು ಅಂತ ಹೇಳ್ತಾ ಇದರೊಂದಿಗೆ ಈ ವಾರದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಬರುವರ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.